ಮಕ್ಕಳಿಗೆ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ನೀಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಎಲ್ಲ ಮುದ್ದು ಮಕ್ಕಳಿಗೂ ತುಂಬು ಹೃದಯದ ವಂದನೆಗಳು. ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಣೆಯ ಆಚರಣೆಗೆ ಕಾರಣೀಭೂತವಾದ ಪೋಷಕರಿಗೂ ಶಿಕ್ಷಕಿಯರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ತುಂಬು ಹೃದಯದ ವಂದನೆಗಳು. ಧನ್ಯವಾದಗಳು. ಉಪನ್ಯಾಸನವನ್ನು ನೀಡಲಿದ್ದಾರೆ ಶ್ರೀ ಬಸವರಾಜ್ ಎಲಿಗಾರ್, ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಜಿಲ್ಲಾ ವಿಭಾಗ, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಯ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು, ಲೋಕಾಯುಕ್ತ ಉಪಯುಕ್ತ. ಇಲ್ಲಿ ಗಣ್ಯಾತಿ ಗಣ್ಯರ ಆಗಮನ ಇದೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅಂತ ಅನಿಸ್ತಾ ಇದೆ. ತುಂಬಾ ಸುಂದರವಾದ ಕಾರ್ಯಕ್ರಮ. ಸ್ವಲ್ಪ ತಡೀರಿ, ನೋಡೋಣ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ. ಓ, ಅದ್ರ ಸಲುವಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿರೋದಾ? ಹೌದು ಮೇಡಮ್, ಈ ಒಳಗಡೆ ನಮ್ಮ ಮಕ್ಕಳು ತಯಾರಾಗ್ತಾ ಇದಾರೆ. ತುಂಬಾ ಸುಂದರವಾಗಿ ಈ ಕಾಸ್ಟ್ಯೂಮ್ ಡಿಸೈನರ್ಸ್ ಕಡೆಯಿಂದ ಕಲರ್ಫುಲ್ ಆದಂತ ಬಟ್ಟೆಗಳಿಂದ, ಅವರ ನೃತ್ಯಗಳ ಹೆಜ್ಜೆಗಳಿಂದ ಇಡೀ ಸ್ಟೇಜೇ ನಡಗಿಸ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಡಾನ್ಸ್ ಕೂಡ ಈ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನೀವು ನೋಡ್ರಿ, ನಾವು ಕುಣಿತೀವಿ. ಓಕೆ ಸರ್. We roll on the red carpet of a grand welcome to all the dignitaries, parents, invitees, well-wishers and friends. ಹಲೋ, ಎಲ್ಲ ಗಣ್ಯಮಾನ್ಯರು, ಪರಮ ಪೂಜ್ಯರು ಈ ಸುಂದರವಾದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರನ್ನ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಬೇಕು. ಶ್ರೀಗಳಿಗೆ ಒಂದು Now I'd like to invite Parama Pujya Shri Guru Siddheshwara Swamiji onto the dais, and please kindly occupy the seat on the dais. ಅದೇ ತರನಾಗಿ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ಅತಿಥಿಗಳು Sometimes that duty is too much for us to handle. Akshara Vidya Vihar Modern School, with so many beautiful memories to cherish, with so many important lessons this year has taught to. Our school is completing one more fantastic year, which is an incredibly proud moment for us. And Akshara Vidya Vihar is going to begin its annual function today. Now I'd like to invite Purvi Anji ma'am to this stage, and please kindly occupy the seat on the dais. I request once again the Purvi Anji ma'am to come to the dais, and please kindly occupy the seat on the dais. ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಿಡಿತ ಸಂತ ಸ್ವಾಮಿ ವಿವೇಕಾನಂದರ ಈ ವಾಣಿಯನ್ನ ಸ್ಮರಿಸುತ್ತಾ ವಿದ್ಯಾದಾತೆಯ ಚರಣಗಳಿಗೆ ಹಣೆ ಮನೆದು ಅಕ್ಷರ ವಿದ್ಯಾವಿಹಾರ ಮಾಡರ್ನ್ ಶಾಲೆಯಲ್ಲಿ ಈ ಅಪೂರ್ವ ಸಂಜೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ರಸದೌತಣದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಪರಮ ಪೂಜ್ಯರು ಹಾಗೂ ಆದರಣೀಯ ಗೌರವಾನ್ವಿತ ಅತಿಥಿಗಳಿಗೆ ಹಾಗೂ ಸರ್ವ ಸಭಿಕರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಸುಂದರವಾದ ಕಾರ್ಯಕ್ರಮವನ್ನು ಆರಂಭಿಸೋಣ. हमारा विद्यालय हमारी शान है, हमारी पहचान है. बधाई हो आप सबने जो मुकाम हासिल किया. आगे बढ़ो इसी तरह, बस यही अरमान है, बस यही अरमान है. Once again congratulations on making last year a great success, and Aksharotsava is that event which brings out school, management, teachers, students and parents on the same platform to conduct and have a good time together. The Aksharotsava brings out the enthusiasm in students put their efforts to make it an extraordinary affair and exceptionally memorable day to cheer the
happiness, to clap with the enthusiasm and enjoy with the great freedom. I am Geeta Hunshal and my co-host Mr. Raghvendra Chalwadi and Mrs. Rupa C. We take the privilege to comparing the event Aksharotsava. ಸುರೇಶ್ ರೆಡ್ಡಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಯ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಲೋಕಾಯುಕ್ತ ಉಪವಿಭಾಗ ವಿಜಯಪುರ ಜಿಲ್ಲೆ ಇವರು ಕೂಡ ನಾವು ಹೃತ್ಪೂರ್ವಕ ಪ್ರಾರಂಭದಲ್ಲಿ ಅಂತ ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಿದ್ದಾರೆ ನಮ್ಮ ಶಾಲೆಯ ಕುಮಾರಿ ಸಾಕ್ಷಿ ಉಪ್ಪಾರ್ ಹಾಗೂ ಸಂಗಡಿಗರು. गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरु विक्रम ಇದ್ದಾಗ ಒಂದು ಡ್ರೋನ್ ಶಾಟ್ ಆಮೇಲೆ ಡ್ಯಾನ್ಸ್ ಚಲೋದಾಗ ಒಂದು ಎರಡು गीत साराय गीत तत्वाय गीत गोत्राय धीमहि गूढ गुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि पदरे सा पगारे सा नि द रे सा नि द प सा नि द प मगरे सा स्वागत स्वागत स्वागतವು ಸರ್ವರಿಗೂ ಸುಸ್ವಾಗತವು ಸ್ವಾಗತ ಸ್ವಾಗತ ಸ್ವಾಗತವು ಸರ್ವರಿಗೂ ಸುಸ್ವಾಗತವು ಸ್ವಾಗತ ಸ್ವಾಗತ ಸುಸ್ವಾಗತ ಸಮಾರಂಭದ ಅಧ್ಯಕ್ಷರಿಗೆ ಆಗಮಿಸಿದ ಅತಿಥಿ ಮಾನ್ಯರಿಗೆ ಸಮಾರಂಭದ ಅಧ್ಯಕ್ಷರಿಗೆ ಆಗಮಿಸಿದ ಅತಿಥಿ ಮಾನ್ಯರಿಗೆ ಆದರದ ಸುಸ್ವಾಗತವು ಆದರದ ಸುಸ್ವಾಗತವು ಸ್ವಾಗತ ರನ್ನ ತಮ್ಮ ಸ್ವಾಗತ ಭಾಷಣದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಗುರುಮಾತೆಯರಾದ ಶ್ರೀಮತಿ ರೂಪಾ ಸಾಲಿಮಠ್ ಅವರು. ವಕ್ರತುಂಡಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. Good evening everyone. Our esteemed guests, parents and cherished students, I welcome you all Aksharotsava Annual Day Ceremony of 2023-24 celebration. Today we gathered not just as a school community but as a family celebrating achievements, growth and the spirit of learning throughout the year. Our students have exam-filled dedication, creativity. Let this evening be a reflection of their hard work and the supportive environment we have cultivated together. Here's to a memorable annual day filled with joy, pride and the promise of a bright future for our remarkable students. We come together today not just for an event but for the celebration of human connection and the pursuit of a greater purpose. A warm welcome to each and every one of you. By uttering the blissful name of holiness,
Parama Puja Shri Guru Siddeshwar Swamiji, Shri Brahmanand Ashram Rabakavi. I request Thank you, sir. In this incident, Dr. Vinod Mehtri, sir, Secretary of Shri Vaishnavi Sikshana Samsthe, Malimpur. I heartily welcome you, sir. I request Sakshi to present a flag. I welcome you, sir. I welcome Shri Padiya. I welcome you, sir. I heartily welcome Shri Prashant Hipargi, sir. I welcome you, sir. I heartily welcome you, sir. I request Sojanya to present a flag. Welcome you, sir. I request Razia to present a flag. I also welcome our students, the one who are glittering stars of today's evening. I welcome you all. I would be happy to welcome I heartily welcome Shri Bhima Shankar Guled, sir, IPS Superintendent of Police, Belgaum. I request Raghavendra, sir, to present a flag. Thank you, sir. Now I request Sanmanya Shri Shashidhar Kured sir to say few words on this special occasion. ಎಲ್ರಿಗೂ ನಮಸ್ಕಾರ. ಈ ಒಂದು ಸಾಯಂಕಾಲದ ಸುಂದರ ಕಾರ್ಯಕ್ರಮ ಅಕ್ಷರ ವಿದ್ಯಾವಿಹಾರ ಮಾಡರ್ನ್ ಸ್ಕೂಲ್ ಮತ್ತು PU ಕಾಲೇಜ್ ಮಾಲಿಂಗ್ ಗುರು ಸಿದ್ದೇಶ್ವರ ಸ್ವಾಮೀಜಿ ಬ್ರಹ್ಮಾನಂದ ಆಶ್ರಮ ರಘುಕವಿ ಅವರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಂಥ ಹಿರಿಯ ಪೊಲೀಸ್ IPS ಅಧಿಕಾರಿಯಾದ ಗುಳೆ ಸರ್ ಅವರೇ ಹಾಗೂ ಈ ಒಂದು ಶಾಲೆಯ ಪ್ರಾಂಶುಪಾಲರೇ, ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತಂಥ ಎಲ್ಲ ಗಣ್ಯಮಾನ್ಯರೇ,
ಕಾರ್ಯಕ್ರಮದಲ್ಲಿ ಉಪಸ್ಥಿತಂಥ ಎಲ್ಲ ಬಂಧು ಭಗಿನಿಯರೇ, ತಂದೆ ತಾಯಿಯಂದಿರೇ, ಕಾರ್ಯಕ್ರಮ ಈಗ ಪ್ರಾರಂಭ ಆಗಿದೆ. ಇನ್ನೂ ಭಾಳಷ್ಟು ಜನ ಬರಬೇಕಾಗಿದೆ. ಹೆಚ್ಚಿನದಾಗಿ ತಂದೆ ತಾಯಂದರು ಇಂಥ ಕಾರ್ಯಕ್ರಮಗಳಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ಸಲ್ಲಿ ಹೆಚ್ಚಿನದಾಗಿ ಗಣ್ಯರಿಂದ ಮಾತುಗಳನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನುಭವಿಸಲಿಕ್ಕೆ, ನೋಡಲಿಕ್ಕೆ, ತಮ್ಮ ಮಕ್ಕಳನ್ನು ಯಾವ ರೀತಿ ನೃತ್ಯನ ಮಾಡ್ತಾರೆ ಅನ್ನೋದು ನೋಡಲಿಕ್ಕೆ ಬಂದಿರ್ತಾರೆ. ನಿಮ್ಮ ಥರ ನಾನೂ ಕಾತರಾಗಿದ್ದೀನಿ. ನಮ್ಮ ವಿನೋದ್ ಅವರ ಒತ್ತಾಯಕ್ಕೆ ನಾನು ಇಲ್ಲಿ ಬರಬೇಕಾದ ಪರಿಸ್ಥಿತಿ ಬಂದಿದೆ. ಬಾಗಲಕೋಟೆಯಲ್ಲಿ ನನ್ನ ಮಗಳದು ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಇವತ್ತು 5:30 ಸ್ಟಾರ್ಟ್ ಆಗಿದೆ. ಫೋನ್ ಮಾಡ್ತಾ ಇದ್ದಾರೆ, ಬೇಗ ಬರ್ರಿ ಅಂತ. ಬಟ್ ನಾನು ನಿಮ್ಮನ್ನೆಲ್ಲ ನೋಡಬೇಕು. ವಿನೋದ್ ಅವರ ಒಂದು ಭಾಳಷ್ಟು ಒತ್ತಾಯ, ಇಲ್ಲ ನೀವು ಬರ್ರಿ ಸರ್, ನಮಗೆ ಬಂದು ವಿಸಿಟ್ ಮಾಡಿ ನಮ್ಮ ಶಾಲೆಗಳಿಗೆ ನೋಡಿ ಹೋಗಿ ಅಂತ ಹೇಳಿದ ಮೇಲೆ ನಾನು ಬಂದಿದ್ದೇನೆ. ಮತ್ತು ನಮ್ಮ ಗುಳೆ ಸರ್ ಎಲ್ಲ ಬರ್ತಾ ಇದ್ದಾರೆ ಅಂತೇಳಿ ನಾನು ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅನುಕೂಲ ಆಗ್ತಂತ ನಾನು ಬಂದಿದ್ದೇನೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಶೈಕ್ಷಣಿಕ ಯುಗದಲ್ಲಿ, ಇಂದಿನ ಯುಗದಲ್ಲಿ ಹೆಚ್ಚಿನದಾಗಿ ನಮ್ಮ ಎಲ್ಲ ಪಾಲಕರು ಬಂದಿರೋದ್ರಿಂದ ತಮಗೆ ಒಂದು 2-3 ನಿಮಿಷ ನಾನು ಮಾತಾಡಿ ನನ್ನ ಅನಿಸಿಕೆ, ಅಭಿಪ್ರಾಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮುಖ್ಯವಾಗಿ ನಮ್ಮ ಈ ಒಂದು ವೈಜ್ಞಾನಿಕ ಮತ್ತು ಕೊಡಬೇಕು, ಒಳ್ಳೆಯ ವಿದ್ಯಾಭ್ಯಾಸನ ತಾವು ನೀಡಬೇಕು. ಒಳ್ಳೆಯ ವಾತಾವರಣದಲ್ಲಿ ಆ ಮಗು ವಿದ್ಯಾರ್ಥಿನಿಯರು ಬೆಳೆದು ಮುಂದೆ ತಮ್ಮ ಜೀವನವನ್ನು, ತಮ್ಮ ಬದುಕನ್ನು ರೂಪಿಸಲಿಕ್ಕೆ ತಾವೆಲ್ಲ ಪ್ರೇರೇಪಿಸಬೇಕು, ಪ್ರೋತ್ಸಾಹದಾಗಿ ಆಗಬೇಕು. ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಪ್ರತಿಯೊಂದು ಹುಟ್ಟುವ ಮಗು ವಿಶ್ವ ಸ್ವರೂಪಿಯಾಗಿರ್ತದೆ. ಅಂದರೆ ಇಡೀ ಜಗತ್ತನ್ನು ಆಳುವ ಶಕ್ತಿ ಆ ಮಗುವಲ್ಲಿ ಇರ್ತದೆ. ಆ ಶಕ್ತಿ, ಆ ಧೈರ್ಯ, ಹುಮ್ಮಸ್ಸು ಎಲ್ಲ ಅದರ ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಏನು ಆ ಗುಣ ಇರ್ತದೆ, ಆ ಗುಣವನ್ನು ತಾವೆಲ್ಲ ನೋಡಿ ಆ ಒಂದು ಅವಕಾಶಗಳನ್ನ ತಾವು ಮಾಡಿಕೊಡ್ಬೇಕಾಗ್ತದೆ. ಎಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನದಾಗಿ ಇರಲ್ಲ. ಒಬ್ಬರು ಚೆನ್ನಾಗಿ ಓದ್ತಾ ಇದ್ದರೆ ಇನ್ನೊಬ್ಬರು ಬೇರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅವರು ಚೆನ್ನಾಗಿರ್ತಾರೆ. ಆ ಒಂದು ಆ್ಯಕ್ಟಿವಿಟೀಸನ್ನು ತಾವೆಲ್ಲ ಗಮನಿಸಿಕೊಂಡು ಒಳ್ಳೆಯ ರೀತಿಯಾಗಿ ಅವರಿಗೆ ಪ್ರೋತ್ಸಾಹ ಮಾಡಿದಲ್ಲಿ ಖಂಡಿತವಾಗಿ ಆ ಮಕ್ಕಳು ತಮ್ಮ ಜೀವನವನ್ನು, ಬದುಕನ್ನು ರೂಪಿಸಲಿಕ್ಕೆ ಖಂಡಿತವಾಗಿ ಸಹಾಯಕರ ಆಗ್ತದೆ. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಯಾವ ರೀತಿ ಪಠ್ಯ ಪುಸ್ತಕದ ಒಂದು ಓದೋ ಅಭ್ಯಾಸವನ್ನು ಅವ್ರಿಗೆ ನೀಡ್ತೇವೆ, ಇದು ಪಠ್ಯೇತರ ಚಟುವಟಿಕೆ ಆಗಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸುವಂತಾಗಬೇಕು. ಅವಕ್ಕೆಲ್ಲ ಪ್ರೋತ್ಸಾಹಗಳನ್ನು ನೀಡಬೇಕು. ತಂದೆ ತಾಯಂದಿರ, ತಾವು ಶಿಕ್ಷಕರಾದವರು ಎಲ್ಲರೂ ಅನುಕೂಲ ಮಾಡಿ ಅವ್ರಿಗೆ ಒಳ್ಳೆಯ ಚಟುವಟಿಕೆಯಿಂದ ಇರಲಿಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಹೇಳ್ತೇನೆ. ಎರಡನೇದಾಗಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ಹಾವಭಾವಗಳನ್ನು overjoyed to take this opportunity to introduce our guest of the day. He is none other than Sanmaniya Shri Shashidhar Kurer sir, who is working as a CEO of Bagalkot. He always work for the growth and betterment of the society. Please give a put our hands together to welcome and to honor our Sanmaniya Shri Shashidhar Kurer sir. ಸಂಸ್ಥೆಯ ಎಲ್ಲ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೇ ಹಾಗೂ ಎಲ್ಲ ಅತಿಥಿ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಈ ನಗರದ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯ ಬಂಧುಗಳೇ, ಪಾಲಕರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಕ್ಷರೋತ್ಸವ ಅನ್ನುವ ನಾಮಾಂಕಿತದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಈ ವರ್ಷ ಆಯೋಜನೆ ಮಾಡಿದ್ದಾರೆ. ವಾರ್ಷಿಕ ಸ್ನೇಹ ಸಮ್ಮೇಳನ, ಇದು ಮಕ್ಕಳು ಸಂಭ್ರಮಿಸುವಂತಹ ಕಾರ್ಯಕ್ರಮ. ಶಾಲೆಯ ವಾರ್ಷಿಕೋತ್ಸವ ಅಂತ
ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಸಂತಸ ಪಟ್ಟರೆ, ಇದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಕ್ಕಳು ಸಂತೋಷ ಪಡ್ತಾರೆ. ಇಂಥ ಮಕ್ಕಳ ಹಾಡು, ನೃತ್ಯ ಇತ್ಯಾದಿ ಮನೋರಂಜನಾ ಕಾರ್ಯಕ್ರಮ ಇದೆ ಅಂತ ಹೇಳಿ ಪಾಲಕರೆಲ್ಲ ಸಂತೋಷ ಪಡ್ತಾರೆ. ಇಂಥ ಸರ್ವರೂ ಸಂಭ್ರಮಿಸುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸಾಮಾನ್ಯವಾಗಿ ವೇದಿಕೆಯಲ್ಲಿ ಇದೀಗ ಗಣ್ಯರು ಮಾತನಾಡಿದಂತೆ ಇದು ಮಾತನಾಡುವಂಥ ವೇದಿಕೆ ಅಲ್ಲ, ಇದು ಮಕ್ಕಳ ಮನೋರಂಜನೆಯ ವೇದಿಕೆ. ಎಲ್ಲರೂ ಮಕ್ಕಳ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡುವಂಥ ವೇದಿಕೆ. ಆದರೂ ಸಹ ಈ ಸಂಸ್ಥೆಗೆ, ಈ ಎಲ್ಲ ಮಕ್ಕಳಿಗೆ ಶುಭವನ್ನು ಹಾರೈಸುವಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು. ಪ್ರಸ್ತುತ ದಿನಮಾನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ಶೈಕ್ಷಣಿಕವಾಗಿ ಯಾವೆಲ್ಲ ಬೆಳವಣಿಗೆ ಆಗಿದೆ ಎನ್ನುವಂಥದ್ದನ್ನು. ನಾವೆಲ್ಲ ಹಿಂದಿನ ಗುರುಕುಲ ಪದ್ಧತಿಯನ್ನು ಹಿಡಿದು ಇಲ್ಲಿಯವರೆಗೂ ನೋಡ್ಕೊಂಡು ಬರೋದಾದರೆ ಆಗೆಲ್ಲ ಸೇವೆ ಮತ್ತು ಶಿಕ್ಷಣ ಅಂತಿತ್ತು. ಆ ನಂತರದ ದಿನಮಾನದಲ್ಲಿ ಶಿಕ್ಷೆ ಮತ್ತು ಶಿಕ್ಷಣ ಅಂತ ಆಯಿತು. ಆನಂತರ ಈಗೆಲ್ಲ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೆ ಮನೋರಂಜನೆ ಮೂಲಕವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಬೆಳೀತಾ ಇದೆ ಅನ್ನುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಶಿಕ್ಷಣ ಅನ್ನುವಂಥ ವಿಷಯಕ್ಕೆ ಬಂದಾಗ ಇದು ಎಲ್ಲರಿಗೂ ಬಹಳ ಅವಶ್ಯವಾಗಿರುವಂತಹದ್ದು. ಯಾಕಂದರೆ ಶಿಕ್ಷಣವಿಲ್ಲದೆ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳ ಕಷ್ಟವಾಗ್ತದೆ. ತನ್ನ ಆನಂದವನ್ನು ಹೆಚ್ಚಿಸಿಕೊಂಡು ತನ್ನ ಕೌಟುಂಬಿಕ, ತನ್ನ ಸಾಮಾಜಿಕ ಜೀವನವನ್ನು ಅತ್ಯುತ್ತಮಗೊಳಿಸ್ಕೊಳ್ಳಿಕ್ಕೆ ಶಿಕ್ಷಣ ಒಂದು ಮಾರ್ಗದರ್ಶನವನ್ನು ಮಾಡ್ತದೆ. ಹಾಗಾಗಿ ಶಿಕ್ಷಣದ ಬಗ್ಗೆ ನೀವೆಲ್ಲ ಸಾಕಷ್ಟು ಬಲ್ಲವರೇ. ಆದರೆ ಆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ಶಿಕ್ಷಣ ಕೇವಲ ಬೌದ್ಧಿಕವಾಗಿ ಮಕ್ಕಳನ್ನು ಬೆಳೆಸ್ತದೆ. ಆದರೆ ಅವರನ್ನು ಹೃದಯಪೂರ್ವಕವಾಗಿ ಬೆಳೆಸಲಿಕ್ಕೆ ಅವರಿಗೆ ನಾವೆಲ್ಲ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥದ್ದು ಆಧ್ಯಾತ್ಮಿಕ ವಿಚಾರ. ಆಧ್ಯಾತ್ಮಿಕವಾಗಿರುವಂಥ ಎಲ್ಲ ಗುರುಗಳು, ಋಷಿ ಮುನಿಗಳಾದಿಯಾಗಿ ಇಲ್ಲಿಯವರೆಗಿನ ಎಲ್ಲ ಗುರುಗಳ ಅಭಿಪ್ರಾಯ ಅಂತಂದರೆ ಸಂಸ್ಕಾರದೊಂದಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು. ಸಂಸ್ಕಾರದೊಂದಿಗೆ ಶಿಕ್ಷಣ ಸಿಕ್ಕಾಗ ಮಕ್ಕಳು ಹೃದಯಪೂರ್ವಕವಾಗಿ ಬೆಳೀತವೆ ಎನ್ನುವಂಥದ್ದು. ಕೇವಲ ಬುದ್ಧಿ ಬೆಳೆದರೆ ಅಷ್ಟಾಗಿ ಪ್ರಯೋಜನವಾಗಲಾರದು. ಹೃದಯ ಬೆಳಿಬೇಕು, ಮನಸ್ಸು ಬೆಳಿಬೇಕು, ಆತ್ಮವಿಕಾಸವಾಗಬೇಕು. ಅಂದಾಗೆ ಬದುಕಿಗೆ ಒಂದು ಪೂರ್ಣತೆ ಎನ್ನುವಂಥದ್ದು ಸಿಗ್ತದೆ ಎನ್ನುವಂಥದ್ದು. ಹಾಗಾಗಿ ಎಳೆಯ ಮಕ್ಕಳಿಗೆ ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ಕೊಡುವ ಕೆಲಸವನ್ನು ಇವತ್ತೆಲ್ಲರೂ ಅತ್ಯಂತ ಅವಶ್ಯವಾಗಿ ಮಾಡಬೇಕಾಗಿದೆ. ಪ್ರಸ್ತುತ ದಿನಮಾನದಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ನಾವೆಲ್ಲ ಕಾತುರರಾಗಿರ್ತೇವೆ. ಆದರೆ ಸಂಸ್ಕೃತಿಯನ್ನು ಮರಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಇವತ್ತು ಬಹಳಷ್ಟು ಜನ ಹಾಕಿಕೊಳ್ತಾ ಇದ್ದಾರೆ. ಅದರಲ್ಲೂ ಇವತ್ತಿನ ನಮ್ಮ ಈ ವೈಷ್ಣವಿ ಶಿಕ್ಷಣ ಸಂಸ್ಥೆಯು ಕೂಡ ಅಕ್ಷರೋತ್ಸವ ಅನ್ನುವಂಥ ಏನು ಹೆಸರಿನಲ್ಲಿ ಮಾಡ್ತಾ ಇದೆ, ಬಹಳ ವಿಶೇಷ ಅನಿಸ್ತು. ನಮ್ಮ ಮೇತ್ರಿಯವರಿಗೆ ನಾವು ಹೇಳ್ತಿದ್ವಿ, ಬಹಳ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಿ ಅಕ್ಷರೋತ್ಸವ ಅಂತೇಳಿ. ನಿಜಕ್ಕೂ ಅಕ್ಷರ ಅನ್ನುವ ಹೆಸರೇ ಹೇಳ್ತದೆ, ನೀನು ಅಕ್ಷರವನ್ನು ಕಲಿತು ಸಾಕ್ಷರನಾಗುವುದಷ್ಟೇ ಸಾಕಾಗುವುದಿಲ್ಲ. ಅಕ್ಷರವನ್ನು ಕಲಿತು, ಅಕ್ಷರ ಅಂತಂದರೆ ದೇವರು, ಶಿವ ಅಂತಲೇ ಅರ್ಥ. ಹಾಗಾಗಿ ಅಕ್ಷರ ಕಲಿತು ಸಾಕ್ಷರನಾಗಿ ಬೇಕಾಗಿರುವ ಎಲ್ಲ ಸುಖ ಸಂಪದವನ್ನು ಪಡ್ಕೊಂಡು ಬಾಳಿದರೆ ಸಾಕಾಗುವುದಿಲ್ಲ. ನೀನು ಸಂಸ್ಕಾರವಂತನಾಗಿ, ನೀನು ಎಲ್ಲರಿಗೂ ಕೂಡ ಒಳಿತನ್ನು ಬಯಸುವಂತಹ ಉತ್ತಮ ನಾಗರಿಕನಾಗಬೇಕು, ಉತ್ತಮ ಆದರ್ಶ ಭಾರತೀಯನಾಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಹೇಳುವಂತಹ ಕಾರ್ಯವನ್ನು ನಮ್ಮ ವೈಷ್ಣವಿ ಶಿಕ್ಷಣ ಸಂಸ್ಥೆ ಮಾಡ್ತಾ ಬರ್ತಾ ಇದೆ ಅನ್ನುವಂಥದ್ದು. ಇವತ್ತು ಮಕ್ಕಳು ಎಲ್ಲ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕಾಗಿದೆ. ಕೇವಲ ಬೌದ್ಧಿಕವಾಗಿ ಅಲ್ಲದೆ ಸರ್ವತೋಮುಖ ಬೆಳವಣಿಗೆಯನ್ನು ಮಕ್ಕಳು ಹೊಂದಲಿಕ್ಕೆ ಯಾವೆಲ್ಲ ತರಬೇತಿ ಬೇಕು ಅದನ್ನು, ಅಂದರೆ ಒಬ್ಬ ಎಡಿಸನ್ ಬಗ್ಗೆ ಹೇಳ್ತಾ ಹೋಗೋದನ್ನು ನೋಡ್ತೇವೆ. 200 ಪೇಟೆಂಟ್ಗಳು ಆತನ ಹೆಸರಿನಲ್ಲಿ ಇದಾವೆ ಎನ್ನುವಂಥ ಮಾತನ್ನು ಹೇಳ್ತಾ ಬಲ್ಲವರು ಹೇಳ್ತಾರೆ. ಅವರು ನೋಡಿ, ಶಿಕ್ಷಣಕ್ಕಿಂತಲೂ ಸಂಸ್ಕಾರಕ್ಕೆ, ತಮ್ಮ ಕ್ರಿಯಾಶೀಲತೆಗೆ ಒತ್ತು ಕೊಟ್ಟ ಕಾರಣಕ್ಕಾಗಿ ಇಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು. ಹಾಗೆಯೇ ಮೇಡಮ್ ಕ್ಯೂರಿಯ ಬಗ್ಗೆ ಹೇಳ್ತಾ ಅವರ ಮನೆತನದಲ್ಲಿ ಏನಪ್ಪಾ ಅಂದರೆ 4 ಜನ ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿರುವಂತಹ ಉದಾಹರಣೆಗಳನ್ನ ಹೇಳೋದನ್ನ ಕೇಳ್ತೀವಿ.
ಅವರೇನು ಅಷ್ಟಾಗಿ ದೊಡ್ಡ ಹುದ್ದೆಯನ್ನ ಪಡೆದವರಾಗಿರಲಿಲ್ಲ. ತಮ್ಮ ಕ್ರಿಯಾಶೀಲತೆ, ತಮ್ಮ ಸಂಶೋಧನೆಯ ಮೂಲಕವಾಗಿ ಅವರು ನೊಬೆಲ್ನಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟ ಡಾಕ್ಟರ್ ಮೇತ್ರಿಯವರು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಸ್ವಾಮೀಜಿ ತಾವು ಬರಬೇಕು ಅಂತ ಹೇಳಿದಾಗ ಅವರ ಮಾತನ್ನು ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವರೊಬ್ಬ ಕ್ರಿಯಾಶೀಲ ವೈದ್ಯರು. ಕೇವಲ ವೈದ್ಯಕೀಯ ವೃತ್ತಿಯನ್ನು ಮಾಡಿಕೊಂಡು ಹೋಗುವಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಮಾಜಿಕವಾಗಿರುವಂಥ, ಧಾರ್ಮಿಕವಾಗಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಅಲ್ಲದೆ ಯಾವುದೇ ರೀತಿಯ ಸಾಮಾಜಿಕ ಸೇವೆಗೂ ಕೂಡ ತಾವು ಮಾಡ್ತಾ ಇದ್ದಾರೆ. ಮಹಾಲಿಂಗಪುರ ನಗರ ಇದೊಂದು ಸಮಾಜದಲ್ಲಿ ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ತಮ್ಮದೇ ಆದಂಥ ಭಾಷಾ ಶೈಲಿಯಲ್ಲಿ ಅದೇ ತರನಾಗಿ ಹೋಳಿಗೆ ಮತ್ತು ಹೂರಣದ ಒಂದು ಉದಾಹರಣೆಯ ಮೂಲಕ ಮಕ್ಕಳು ಬೆಳೆಯುವ ರೀತಿಯನ್ನ ತಮ್ಮ ಆಶೀರ್ವಚನ. DSP ಇದ್ದಾರೆ, ನಮ್ಮ ನವೋದಯ ಶಾಲೆಯ ಹಿರಿಯರಾಗಿರ್ತಕ್ಕಂಥ ಪಡಿಯಪ್ಪ ಮೇತ್ರಿ ಅವರು ಸದ್ಯಕ್ಕೆ ಡಿವಿಷನಲ್ ಟ್ರಾಫಿಕ್ ಕಂಟ್ರೋಲರ್ ಇದ್ದಾರೆ ನಮ್ಮ NWKRTCಯಲ್ಲಿ. ಡೆಕಾ ಐರನ್ ಮ್ಯಾನ್ ಆಗಿರ್ತಕ್ಕಂಥ ಇಪ್ಪರಿಗೆ ಅವರೇ. ಈ ಐರನ್ ಮ್ಯಾನ್ ಅನ್ನೋದು ಭಾಳ ವಿಶೇಷವಾದಂಥದ್ದು. ಅದನ್ನು ಅವ್ರ ಬಾಯಿಂದ ಕೇಳಬೇಕು ಅಂತ ಕಾಯ್ಲಿಕತ್ತೇನೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಡಾಡ್ಜ್ ಬಾಲ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಪೂರ್ವಿ ಅಂಗಡಿಯವರೇ, ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ವಿನೋದ್ ಮೇತ್ರಿ, ಮತ್ತು ಅವನ್ನ ಇಷ್ಟು ಚೆಂದಾಗೆ ಓದಿಸಿ ಬೆಳೆಸಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ನೀಡ್ತಕ್ಕಂಥ ಅವರ ತಂದೆಯವರಾದ ಪ್ರಕಾಶ್ ಸರ್ ಅವರೇ, ಈ ಮಹಾಲಿಂಗಪುರದಲ್ಲಿ ಏಕೈಕ CBSE ಶಾಲೆ ಆಗಿರ್ತಕ್ಕಂಥ ಅಕ್ಷರ ವಿದ್ಯಾವಿಹಾರ ಶಾಲೆ ಆಡಳಿತ ಮಂಡಳಿಯವರೇ, ಅದಕ್ಕಿಂತ ಮುಖ್ಯವಾಗಿ ಶಿಕ್ಷಕ ವರ್ಗದವರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಮಹನೀಯರೇ, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ ನಾನು ಪೀಠಿಕೆ ಹಾಕಲಿಕ್ಕೆ. ಯಾಕಂದರೆ ಇಷ್ಟು ಒಂದು ದೂರ ಒಂದು ಹಳ್ಳಿಯಲ್ಲಿ, ಇದು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಿಂದ 90 ಕಿಲೋಮೀಟ್ರು ದೂರ ಇರ್ತಕ್ಕಂಥದ್ದು. ಇಷ್ಟು ದೂರ ಒಂದೇ ವೇದಿಕೆಯಲ್ಲಿ ಒಂದು ಸ್ಕೂಲ್ ಕಾಲೇಜಿನ ಮಕ್ಕಳಿಗೆ ಪ್ರೇರೇಪಣೆ ಆಗಲಿ ಅಂಥೇಳಿ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ತಮ್ಮ ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನು ವಿಸರಿಸಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪವರು ಮಾತಾಡ್ತಾ ಇರಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಹಾಗಾಗಿ ಮತ್ತೆ ನಾನು ಆ ಕಡೆ ತಲೆ ಹಾಕಂಗಿಲ್ಲ. ದೊಡ್ಡವ್ರು ಹೇಳಿದ್ಮೇಲೆ ನಾವು ಸಣ್ಣವ್ರು ಏನು ಹೇಳೋದು ಅಂತ. ಯಾಕೆ ಇಷ್ಟು ವೇದಿಕೆಯಲ್ಲಿ ಇವರು ಕಳಿಸಿರೋದು, ನಮ್ಮನ್ನೆಲ್ಲ ಕರೆಸಿರೋದು ಅಂತಂದರೆ, ಮಕ್ಕಳು ಎಷ್ಟು ಓದಿ ಕಲಿತಾರೋ ಅಷ್ಟೇ ನೋಡಿನೂ ಕಲಿತಾರೆ. ಆ ನೋಡಿ ಕಲೀಲಿ, ಬಂದವರನ್ನು ನೋಡಿ ಇವರು ನಮ್ಮ ಮಕ್ಕಳು ಕೂಡ ದೊಡ್ಡವರಾಗಲಿ, ದೊಡ್ಡ ದೊಡ್ಡ ಸ್ಥಾನವನ್ನು ಗಳಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ನಮ್ಮವ್ರನ್ನೆಲ್ಲ ಕರೆಸಿದ್ದಾರೆ. ನೋಡಿ ಕಲಿ ಮಾಡಿ ನಲಿ ಅನ್ನುವಂಥದ್ದು ತುಂಬ ಅದ್ಭುತವಾದ ಒಂದು ಕಾನ್ಸೆಪ್ಟ್. ಅದಕ್ಕೆ ಪೂರಕವಾಗಿ ಮತ್ತೊಂದು ಐತಿ, ಕೋಶ ಓದೋದಕ್ಕಿಂತ ದೇಶ ನೋಡು ಅಂತ ಹೇಳಿ. ಶಿಕ್ಷಣ ಅನ್ನುವಂಥದ್ದು ಒಂದು ಅದ್ಭುತ ಅನುಭವ ಕೂಡ ಆಗಬೇಕು. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಈಗ ನಾನು ವಿನೋದ್ ಮಾತಾಡಬೇಕಾದ್ರೆ ಈ ಶಾಲೆಯ ಪ್ರಾರಂಭಕ್ಕೆ ನಾವು ಓದಿರ್ತಕ್ಕಂಥ ನವೋದಯ ಶಾಲೆ, ನಾನು ಮತ್ತು ವಿನೋದ್ ಒಂದೇ ಶಾಲೆಯಲ್ಲಿ ಓದಿದ್ದು, ಆಲ್ಮಟ್ಟಿ ನವೋದಯ ಶಾಲೆಯಲ್ಲಿ. ಪಡಿಯಪ್ಪ ಸರ್ ಒಬ್ಬರು ಬ್ರದರ್ ಕೂಡ ಅಲ್ಲೇ ಓದಿದ್ದು. ಆ ಶಾಲೆಯ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಗುರುಗಳು ಹನುಮಂತ ರೆಡ್ಡಿ ಸರು ಮತ್ತು ಅವ್ರದ್ದೇ ಧರ್ಮಪತ್ನಿ ಆಗಿರ್ತಕ್ಕಂಥ ಆದಿಲಕ್ಷ್ಮಿ ಮೇಡಮ್ ಅವರು ಕೂಡ ಇಂಗ್ಲೀಷ್ PGT
ಟೀಚರ್ ಇದ್ದರು ನಮಗೆ, ಇಬ್ಬರು ಬಂದಿದ್ರು ಅಂತ ಮಾತನ್ನು ಹೇಳ್ತಾಯಿದ್ರು. ಆ ಮೇಡಮ್ ನಮಗೆ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಏನಂದರೆ ಎಜುಕೇಷನ್ ಈಸ್ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಅಂತ ಹೇಳಿ. ಈಗ ನಮ್ಮ ಅಪ್ಪವರು ಕೂಡ ಅದನ್ನೇ ಹೇಳ್ತಾಯಿದ್ರು, ಶಿಕ್ಷಣ ಅನ್ನೋಂಥದ್ದು ಸಂಸ್ಕಾರನೂ ಕಲಿಸ್ಬೇಕು ಅಂತ ಹೇಳಿ. ನಾವೇನು ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ಬಂದು ಒಂದು 4 ಮಾತಾಡಲಿಕ್ಕೆ, ನಿಮಗೆ ತಲೆ ತಿನ್ನಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ. ನವೋದಯ ಶಾಲೆ ವಿಶೇಷವಾಗಿ ಅಲ್ಲಿನ ಶಿಕ್ಷಕರು ನಮ್ಮನ್ನು ಸ್ವತಃ ತಮ್ಮ ಮಕ್ಕಳ ಥರ ಟ್ರೀಟ್ ಮಾಡಿ, ಲಿಟ್ರಲಿ ತಮ್ಮ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುತ್ತೆ, ನವೋದಯ ಶಾಲೆ ಅಂದರೆ ಅದು ವಸತಿ ಶಾಲೆ, ಯಾವಾಗಲೂ ಅಲ್ಲೇ ಇರಬೇಕು. ನಾವು ತಿಂಗಳಿಗೆ ಒಂದು ಸತಿ ಅಪ್ಪ ಅಮ್ಮ ಬಂದು ನಮ್ಮನ್ನು ಭೇಟಿಯಾಗಿ ಹೋಗ್ತಾಯಿದ್ರು. ಸುಮಾರು 25-30 ವರ್ಷದ ಕೆಳಗಡೆ ಅಂಥ ಒಂದು ಶಾಲೆಯಲ್ಲಿ ನಾವು ಜೊತೆ ಕಲಿಬೇಕಾದ್ರೆ ನಾವು ಏನೇ ಒಳ್ಳೆಯದು ಕಲ್ತಿದ್ರು ಅಲ್ಲಿಂದನೇ ಕಲ್ತಿದ್ರು, ಕೆಟ್ಟದ್ದು ಕಲ್ತಿದ್ರೆ ಅದು ನಮ್ಮ ಮೇಲೆ. ನಮ್ಗೆ ಯಾರೂ ಕೆಟ್ಟದ್ದು ಶಿಕ್ಷಕರಾಗಲಿ ಶಾಲೆಯಲ್ಲಾಗಲಿ ಕಲ್ತಿದ್ದಲ್ಲ, ಅದು ಹೊರಗಡೆಯಿಂದ ಕಲ್ತಿದ್ದು. ಒಳ್ಳೇದು ಏನೇ ಕಲ್ತಿದ್ರು ಕೂಡ ಅದು ನಾವು ಶಾಲೆಯಿಂದನೇ ಕಲ್ತಿದ್ದು. ಯಾಕಂದರೆ ನಾವು ನಮ್ಮ ಜೊತೆಗೆ ಅಪ್ಪ ಅಮ್ಮನೂ ಕೂಡ ಇರಲಿಲ್ಲ ಕಲಿಸ್ಲಿಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರ ಜವಾಬ್ದಾರಿ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾಯಿದೆ. ಯಾಕೆ ಜಾಸ್ತಿ ಆಗ್ತಾಯಿದೆ ಅಂತಂದರೆ ನಾವೆಲ್ಲ ಈಗ ಸಾಮಾಜಿಕ ಮಾಧ್ಯಮದ ದಾಸರಾಗ್ತಾಯಿದ್ದೀವಿ, ಮೊಬೈಲ್ನ ದಾಸರಾಗ್ತಾಯಿದ್ದೀವಿ. ಮಾಹಿತಿ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂತಂದರೆ ಪ್ರತಿಯೊಂದಕ್ಕೂ ನಾವು ಅದರ ಮೇಲೆ ಅವಲಂಬಿತರಾಗಿದ್ದೀವಿ. ಇಂಥ ಒಂದು ಪರಿಸರದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಕೊಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಕಷ್ಟದ ಕೆಲಸ ಕೂಡ. ಇವತ್ತಿನ ಕಾಲದ ಶಿಕ್ಷಕರು ಏನಾದರೂ ತಪ್ಪು ಹೇಳಿದ್ರೆ ಮಕ್ಕಳು ಈ ಮಾಸ್ತರ್ ತಪ್ಪು ಹೇಳತ್ತಾರಂತ ಹೇಳಿದ್ರೊಳಗೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋಂಗಿಲ್ಲ. ಏನಾದರೂ ತಪ್ಪು ಹೇಳಿದ್ರೆ ಹೋಗಿ ವಾಪಸ್ಸು ಇಂಟರ್ನೆಟ್ಟು, ಪೇಪರು ಅಥವಾ ಇನ್ನೆಲ್ಲೋ ನೋಡಿಬಿಟ್ಟು 4 ಕಡೆ ಹೇಳ್ಕೊಂಡು ಬರೋದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ. ಸೊ ಹಂಗಾಗಿ ಶಿಕ್ಷಕರ ಮೇಲೆ ಭಾಳ ಒಂದು ದೊಡ್ಡ ಗುರುತರ ಜವಾಬ್ದಾರಿ ಇದೆ. ಸಾಮಾಜಿಕ ಮಾಧ್ಯಮ ಎಷ್ಟು ನಮಗೆ ಇಂಪಾರ್ಟೆಂಟು ಅಷ್ಟೇ ಅದರಿಂದ ದೂರ ಇರೋದನ್ನು ಕೂಡ ನಮ್ಮ ಶಿಕ್ಷಕರು ಕಲಿಸ್ಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಮನೇಲಿ ಅಪ್ಪ ಅಮ್ಮ ಹೇಳಿದ್ರೆ ಕೇಳಲ್ಲ. ಅಪ್ಪ ಅಮ್ಮ ಕೂಡ ಇಟ್ ಈಸ್ ನ್ಯಾಚುರಲ್, ಮಕ್ಕಳು ಓದೇನೋ ಭಾಳ ಸ್ಕೂಲಲ್ಲಿ ಓದಿ ಬಂದಿರ್ತಾರೆ, ಇಲ್ಲಿ ಸ್ವಲ್ಪ ಟಿ ವಿ ನೋಡಲಿ ಬಿಡು, ಸ್ವಲ್ಪ ಮೊಬೈಲ್ ಕೊಡೋಣ. ಆಮೇಲೆ ಇನ್ನೊಂದೇನಂತಂದರೆ ಅಪ್ಪ ಅಮ್ಮಂದ್ರಿಗೂ ಸ್ವಲ್ಪ ಮನೇಲಿ ನೆಮ್ಮದಿ ಬೇಕು ಅಂತಂದರೆ ನಾವು ಟಕ್ ಅಂತ ಮೊಬೈಲ್ ಕೊಟ್ಬಿಡ್ತೀವಿ. ಬರೀ ಶಿಕ್ಷಕರು ಅಪ್ಪ ಅಮ್ಮಂದ್ರೆ ಅಷ್ಟೆಲ್ಲ, ನಮ್ಮ ಸಮಾಜದ ಮೇಲಿನ ಹೊಣೆ ಕೂಡ ಅದು. ಮಕ್ಕಳನ್ನ ಸಾಮಾಜಿಕ ಮಾಧ್ಯಮ, ಮೊಬೈಲು, ಸೋಷಿಯಲ್ ಮೀಡಿಯಾದಿಂದ ಒಂದು ಅಂತರ ಕಾಯ್ದುಕೊಳ್ಳಲಿಕ್ಕೆ ನಾವು ಅವರಿಗೆ ಪ್ರೇರಣೆ ನೀಡಬೇಕಾದಂಥದ್ದು. ಪ್ರೊಬೆಬಲಿ ನಾವು ಇಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ಮತ್ತೊಂದು ಕಾರಣ ಏನಂತಂದರೆ ನಮ್ಮ ನವೋದಯ ಶಾಲೆಯಲ್ಲಿ ಮೊಬೈಲು ಇರಲಿಲ್ಲ, ಫೋನು ಇರಲಿಲ್ಲ, ಟಿ ವಿನೂ ಇರಲಿಲ್ಲ. ತಿಂಗಳಿಗೊಂದು ಏನೋ ಕರುಣೆ ತೋರಿಸಿ ನಮಗೊಂದು ಮೂವಿ ತೋರಿಸ್ತಾ ಇದ್ರು, ಎಲ್ರಿಗೂ ಒಂದು ಹಾಲಲ್ಲಿ ಕೂಡಿಸಿ. ಇವಾಗ ಕೈಯಲ್ಲಿ ಒಂದು ಮೊಬೈಲ್ ಇರೋದ್ರಿಂದ ಕೈಯಲ್ಲೊಬ್ಬರು ಒಂದು ಟಿ ವಿ ಇದ್ದಂಗೆ. ಅದು ಎಷ್ಟು ಒಳ್ಳೆಯದು ಅದಕ್ಕಿಂತ ಜಾಸ್ತಿ ಅದು ಕೆಟ್ಟದ್ದು. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ, ಸಂವೇದನೆಯಿಂದ ಅದನ್ನು ಹ್ಯಾಂಡಲ್ ಮಾಡಬೇಕಂತ ಅವಶ್ಯಕತೆ ಮತ್ತು ಪರಿಸ್ಥಿತಿ ಇದೆ. ಇದ್ರ ಜೊತೆಗೆ ತುಂಬ ಕಾಂಪಿಟೇಟಿವ್ ಜಗತ್ತು ಇದೆ. ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಇದು ದೊಡ್ಡ ಹಳ್ಳಿ ಅಂತಲೇ ಹೇಳ್ಬೋದು ಮಾಲಿಂಗಪುರ. ಹೌದು, ನಮ್ಮ ಕೆಲವೊಂದು ತಾಲೂಕುಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಫೆಸಿಲಿಟೀಸು ಚೆನ್ನಾಗೇ ಇರ್ಬೋದು. ಅದಕ್ಕೆಲ್ಲ ಕಾರಣ ನಮ್ಮ ವಿನೋದ್ ಮೇತ್ರಿ ಅಂತವರು ಈ ಒಂದು ಹಳ್ಳಿಯಲ್ಲಿ ಇಷ್ಟು ಒಳ್ಳೆಯ CBSE ಸ್ಕೂಲ್ ತೆಗೆದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಅವರು ಮುಂದಾಗಿದ್ದು ತುಂಬ ಒಳ್ಳೆಯ ಕೆಲಸ. ಒಬ್ಬ ಡಾಕ್ಟ್ರ್ ಅಂತಂದರೆ ಬರೀ ಪೇಷಂಟ್ದು ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಅವನು ಇಲ್ಲಿ ಶಿಕ್ಷಣದ ಮೂಲಕ ಇಡೀ ಸಮಾಜಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಅದು ತುಂಬ ಅಭಿನಂದನಾರ್ಹ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಅವ್ರ ತಂದೆಯವರಿಗೆ ನಮಸ್ಕರಿಸ್ತಾ, ಯಾಕಂದರೆ ನಾವು ನೋಡಿದ್ವಿ, ನಾವು ಸ್ಕೂಲಲ್ಲಿ ತಮ್ಮನ್ನು
ತಾವು ಬರೋದು, ತಮ್ಮ ಇಬ್ಬರು ಮಕ್ಕಳನ್ನ ಬಂದು ತಾವು ಎಷ್ಟು ಚೆನ್ನಾಗಿ ಅವ್ರನ್ನ ಬೆಳೆಸಿ ಈಗ ಇಬ್ಬರು ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ಬೆಳೆದಿದ್ದಾರೆ. ವಿನೋದ್ ಮೇತ್ರಿ ತನ್ನ ಮುಂದಿನ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಪ್ಪವರಿಗೆ ನಮಸ್ಕಾರ ಮಾಡ್ತಾ ಎಲ್ರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Now I am going to request all the winners of Akshara Talent Test students. ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ಬ್ರಹ್ಮಾನಂದ ಆಶ್ರಮ ರಬಕವಿ ಸ್ವಾಮೀಜಿಗಳ ಪಾದಸ್ಪರ್ಶಗಳಲ್ಲಿ ಪಡಮಟ್ಟು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಗುಡೇಜ್ ಸರ್ ಅವರೇ, IPS ನಮ್ಮ SP ಸಾಹೇಬರು, ಮತ್ತು ಪಡಿಯಪ್ಪ ಮೇತ್ರಿ ಅವರು, ಮತ್ತು ಐರನ್ ಮ್ಯಾನ್ ಮತ್ತು ಡಾಡ್ಜ್ ಪ್ಲೇಯರ್ ಪೂರ್ವಿ ಅಂಡಿ ಅವರೇ, ಮತ್ತು ವಿನೋದ್ ಮೇತ್ರಿ ಅವರೇ, ಹಜಾರೆ ಅವರೇ, ಎಲ್ಲ ಗಣ್ಯರೇ ಮತ್ತು ಪಾಲಕರೇ, ಇವತ್ತು ಶಾಲೆಯಲ್ಲಿ ಬಂದಿದ್ದೀರಿ. ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ದಿನ ಕ್ಲಾಸ್ ತಗೊಳ್ತಾರೆ. ಇವತ್ತು ನಾನು ಪೇರೆಂಟ್ಸ್ಗೆ ಸ್ವಲ್ಪ ಕ್ಲಾಸ್ ತಗೋಬೇಕಂತಂದು ಒಂದೆರಡು ಮಾತನ್ನು ಭಾಳ ಸೂಕ್ಷ್ಮವಾಗಿ ನಿಮಗೆ ಹೇಳ್ತೇನೆ. ಒಂದು 2-3 ಎಕ್ಸಾಂಪಲ್ ಹೇಳ್ತೇನೆ. ಭೀಮಾಶಂಕರ್ ಸಾಹೇಬರಿಗೆ ಗೊತ್ತಿದೆ, ಈ ಚಿಕ್ಕೋಡಿಲಿ ಒಬ್ಬ ಬ್ಯಾಂಕರ್ ಅವರು ಕೋಲ್ಕತ್ತಾದಿಂದ ಟ್ರೀಟ್ಮೆಂಟ್ಗಾಗಿ ಬಂದಿದ್ದರು. ಅವ್ರದ್ದು ಡೆತ್ ಆಗುತ್ತೆ. ಡೆತ್ ಆದಾಗ ಅವ್ರ ಮಕ್ಕಳಿಗೆ ಇಂಟಿಮೇಷನ್ ಮಾಡ್ತಾರೆ, ಅವ್ರು ಫಾರಿನಲ್ಲಿರ್ತಾರೆ. ಅವರು ನೀವು ಅವ್ರಿಗೆ ಯಾಕೆ ಟ್ರೀಟ್ಮೆಂಟ್ ಕೊಟ್ರಿ, ಯಾಕೆ ಅವ್ರಿಗೆ ಉಳಿಸ್ಕೊಂಡ್ರಿ, ಅವ್ರ ಬಗ್ಗೆ ಯಾಕೆ ಕೇರ್ ತೊಗೊಂಡ್ರಿ ಅಂತ ಸಿಟ್ಟಿಲ್ಲಿ ಮಾತಾಡ್ತಾರೆ ಹೊರತು ಮಣ್ಣಿಗೆ ಯಾರೂ ಬರೋದಿಲ್ಲ. ಅವರ ಶವ ಸಂಸ್ಕಾರನ ಪೊಲೀಸರೇ ಮಾಡ್ತಾರೆ. ಇದು ಒಂದು ಎಕ್ಸಾಂಪಲ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಹಾರಾ ಚೇರ್ಮನ್ ಅವರು ತೀರ್ಕೊಂಡಾಗ ಸುಮಾರು 5.5 ಲಕ್ಷ ಕೋಟಿ ಪ್ರಾಪರ್ಟಿ ಬಿಟ್ಟು ಹೋಗ್ತಾರೆ. ಅವರು 5.5 ಲಕ್ಷ ಕೋಟಿ ಪ್ರಾಪರ್ಟಿ ಮಕ್ಕಳಿಗೆ ಹೆಂಡತಿ ಬಿಟ್ಟು ಹೋಗ್ತಾರೆ. ಅವರ ಶವ ಸಂಸ್ಕಾರಕ್ಕೆ ಮಕ್ಕಳು ಬರಲ್ಲ, ಹೆಂಡತಿನೂ ಬರೋದಿಲ್ಲ. ಆ್ಯಂಡ್ ನಿಮಗೆ ಬಾಂಬೆ ಡೈಯಿಂಗ್ ಬ್ರ್ಯಾಂಡ್ ಕೇಳಿದಿರಿ ಕಾಣಿಸುತ್ತೆ. ಅದರ ಓನರ್ ಅವರು ಮಕ್ಕಳಿಗೆ ಬೆಳೆಸಿ ಪ್ರಾಪರ್ಟಿನ ಅವ್ರಿಗೆ ಕೊಡ್ತಾರೆ. ಮಕ್ಕಳು ಅವರಿಗೆ ಮನೆಯಿಂದ ಹೊರಗಡೆ ಆಗ್ತಾರೆ. ಇದು ನಿಮ್ಮ ಜೀವನದಲ್ಲಿ ಇಲ್ಲೇನು ಪೇರೆಂಟ್ಸ್ ಇದ್ದೀರಿ, ನಮ್ಮ ಜೀವನದಲ್ಲಿ ಕೂಡ ಆಗ್ಬೋದು. ಇದನ್ನು ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಸ್ವಾಮೀಜಿಗಳು ಹೇಳಿದ್ರಲ್ಲ, 75% ಹೂರ್ಣ, 25% ಶಿಕ್ಷಣ. ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸದಿದ್ದರೆ, ಪೂಜೆ ಪುನಸ್ಕಾರ, ವಿನಯ, ಸಂಸ್ಕೃತಿ ಇವನ್ನ ನಾವು ಕಲಿಸ್ದಿದ್ರೆ, ಇದೇನು ಇವಾಗ 3 ಎಕ್ಸಾಂಪಲ್ ಹೇಳಿದ್ನಲ್ಲ, ಇದು ನಮ್ಮ ಬಾಳಲ್ಲಿ ಕೂಡ ನಡಿಬೋದು. ನಾ ಯಾರಿಗೂ ಕೆಟ್ಟ ಬಯಸೋದಿಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಹೆಂಡತಿ ಮಕ್ಕಳು ನೀವೆಲ್ಲರೂ ಚೆನ್ನಾಗೇ ಇರ್ರಿ. ಬಟ್ ಏನಪ್ಪ ಅಂತಂದರೆ, ನಾವು ಇವತ್ತು ಎಲ್ಲರೂ ಬ್ಯುಸಿ ಆಗಿಬಿಟ್ಟಿವಿ, ಸೂಪರ್ ಬ್ಯುಸಿ. ಏನು ಆಫೀಸ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಬರೋಕ್ಕೆ ಟೈಮ್ ಇಲ್ಲ, ಉಣ್ಣೋಕ್ಕೆ ಟೈಮ್ ಇಲ್ಲ. ನಮಗೆ ಮೊಬೈಲ್ ನೋಡೋಕ್ಕೆ ಗಂಟೆಗಟ್ಟಲೆ ಟೈಮ್ ಇದೆ, ಉಣ್ಣೋಕ್ಕೆ ಟೈಮ್ ಇಲ್ಲ. ಉಂಡು ಕಣ್ ತುಂಬ ನಿದ್ರೆ ಮಾಡೋಕ್ಕೂ ಟೈಮ್ ಇಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ, ಓಡ್ತಾ ಇದ್ವಿ. ಡೆಸ್ಟಿನೇಷನ್ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಜಸ್ಟ್ ರನ್ನಿಂಗ್ ಎ ರೇಸ್ ವೇರ್ ಡೆಸ್ಟಿನೇಷನ್ ಈಸ್ ನಾಟ್ ಡಿಸೈಡೆಡ್. ಆ್ಯಂಡ್ ಒಂದಿನ ಹಾರ್ಟ್ ಅಟ್ಯಾಕ್ ಆಗೋ ಏನಾಗೋ ಸೈಡ್ ಸರ್ಕೊಂಡ್ಬಿಡ್ತೀವಿ. ನಮ್ಮ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿ ಮಾಡ್ಕೊಳ್ತಾ ಇಲ್ಲ. ನಮ್ಮ ಹೆಂಡತಿ We are going to honor them within 2 minutes. After this event, we are going to felicitate all the winners of Akshara Talent Test.
celebrate the outstanding achievements of our participants. Without further ado, let's delve into the results of upload the incredible talents that have emerged through this challenge and enriching journey. Now I request our Parama Pujya Shri Guru Siddheshwar Swami Ji to present the cash prize for Akshara Talent students. Now I would like to represented from Padmavati School. Please give him a big round of applause for his hard work and achievements. I extend heartfelt congratulations from Akshara Vidya Vihar Modern School. Dudati Pritam Naggodar from class 6, Navya Majidar. ಇಂದಿನ ತೃತೀಯ ಸ್ಥಾನ ಪಡೆದಂಥ ಮಕ್ಕಳಿಗೆ ಈ ಒಂದು ನಗದು ಬಹುಮಾನವನ್ನು ಗಣ್ಯರಿಂದ ಸ್ವೀಕರಿಸ್ತಾ ಇದ್ದಾರೆ. From class 5, Srinidhi Mudogol. Pritam Naggodar, big round of applause. Sinchana Pattan Shetty. Shreya Rathod. Sinchana Pattan Shetty and Shreya Rathod from class 6, shared by the two children of cash prize of 3,000. Sadhana Panki. Sadhana Panki got cash prize of 2,000, got third place. Rishi Kamatki got first place, cash prize of 5,000. Next, Diya Sutar from class 7 and Akshay Gudenavar. Next, Tanuja Sutar from class 8. Next, Mayashri Timapur from class 8. Got second place. Next, Pratham Patil from class 8 got third place, got cash prize of 2,000. Next, Suprit Goda Biradar from class 9. Got first place, cash prize of 5,000. Behalf of Suprit Goda Biradar, mother is going to receive the cash prize of 5,000 of first place. Tanuja Sutar. Suprit Goda Biradar. Next, cash prize of 3,000. Yes, parents, please give a big round of applause for their hard work and achievements. Next, Sumati Haligali from class 10 got first place. Her hard work and her achievements. Everyone cannot be a, but we can be a lamp in our home. But there are two shining stars with us. ಬಹಳ ಹೆಮ್ಮೆ ಆಗ್ತಾ ಇದೆ ಈ ಒಂದು ಪ್ರಶಸ್ತಿಯನ್ನು ಅನೌನ್ಸ್ಮೆಂಟ್ ಮಾಡೋಕ್ಕೆ.
ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಶಾಲೆ ವಿವಿಧ ರೀತಿಯಾಗಿರತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಹೆಸರು ಮಾಡ್ತಾ ಇದೆ. ಅದೇ ರೀತಿಯಾಗಿ ಈ ಅಕ್ಷರೋತ್ಸವ 2023-24ನೇ ಸಾಲಿನಲ್ಲಿ ಏನಾದರೂ ಒಂದು ಹೊಸತನ ತರಬೇಕಂತ ಹೇಳಿ ಒಂದು ಪ್ರಶಸ್ತಿಯನ್ನು ನಾವೆಲ್ಲರೂ ಪ್ಲಾನ್ ಮಾಡಿದಾಗ ಅಕ್ಷರ ಅಚೀವರ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೂಲಕವಾಗಿ ಒಂದು ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಈ ಒಂದು ವೇದಿಕೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ಒಂದು ಅಕ್ಷರೋತ್ಸವ ಈ ಒಂದು ವೇದಿಕೆಯಲ್ಲಿ ಅಕ್ಷರ ಅಚೀವರ್ಸ್ 2023-24 ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ 3 ವ್ಯಕ್ತಿಗಳ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾ ಅವರನ್ನು ಏನಪ್ಪ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗುವುದು. ಪ್ರಥಮ ಬಾರಿಗೆ ಶ್ರೀ ಪ್ರಶಾಂತ್ ಹಿಪ್ಪರ್ಗಿ, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್, ಡೆಕಾ ಐರನ್ ಮ್ಯಾನ್. ಇವರು ನಮ್ಮ ಇಂಡಿಯಾದಲ್ಲಿ ಒಬ್ಬರೇ ಆಗಿರತಕ್ಕಂಥ ಡೆಕನ್ ಐರನ್ ಮ್ಯಾನ್ ಅಂತ ಹೇಳ್ಬೋದು. ಇಂಥ ಒಬ್ಬ ಸ್ಪೋರ್ಟ್ಸ್ಮನ್ಶಿಪ್ಗೆ ನಾವು ಬಹಳಷ್ಟು ಹೇಳಲಾಗೋದು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅವರನ್ನು ಏನಪ್ಪ ಅಂತ ಸನ್ಮಾನಿಸಿ ಆ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ದಯವಿಟ್ಟು ಇದರಿಂದ ಕೊಡಲಾಗುವುದು. ಅವ್ರ ಕುಟುಂಬದವರು ಬಂದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಕೂಡ ಈ ವೇದಿಕೆಯನ್ನು ಶೇರ್ ಮಾಡ್ಕೋಬೇಕಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಮುಂದಿನ ವರ್ಷದಲ್ಲಿ ನಮ್ಮ ಶಾಲೆಯಿಂದ ಯಾವ ವಿದ್ಯಾರ್ಥಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಬರುವ ವರ್ಷದಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ನಾವೆಲ್ಲರೂ ಇವಾಗ ಪ್ರಾರಂಭ ಮಾಡಿದ್ದೇವೆ. ನೋಡೋಣ ಮುಂದಿನ ವರ್ಷದಲ್ಲಿ ಯಾವ ವಿದ್ಯಾರ್ಥಿ ಏನಪ್ಪ ಅಂತಾರೆ ಈ ಪ್ರಶಸ್ತಿಗೆ ಭಾಜನಾಗ್ತಾನೆ, ಯಾವ ರೀತಿಯಾಗಿ ಏನಪ್ಪ ಅಂತಾರೆ ತನ್ನ ಸಾಧನೆಯನ್ನು ತೋರಿಸ್ತಾನೆ ಅಂತೇಳಿ ಅದಕ್ಕಾಗಿ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಾಧಕರಲ್ಲಿ ನನ್ನೊಂದು ವಿನಂತಿ, ತಾವು ಸಾಧನೆ ಮಾಡಿದ ಒಂದು ಹಾದಿಯ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ನಾನು ಮಾಡಿರುವಂಥ ಸಾಧನೆ ಅಂದರೆ ಡೆಕಾ ಐರನ್ ಮ್ಯಾನ್. ಇದು ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದರೆ ಇದು ಐರನ್ ಮ್ಯಾನ್ ಅಂತಂದರೆ ಒಂದು 3 ಆಟಿನ ಒಂದು ಸ್ಪೋರ್ಟ್ಸ್. 3 ಆಟ ಯಾವುದಪ್ಪ ಅಂದರೆ ಸ್ವಿಮ್ಮಿಂಗು, ಸೈಕ್ಲಿಂಗು ಮತ್ತು ರನ್ನಿಂಗು. ಇದು ಒಂದು ಟ್ರಯತ್ಲಾನ್ ಅಂತಾರೆ ಇದಕ್ಕೆ. ಸ್ವಿಮ್ಮಿಂಗು, ಸೈಕ್ಲಿಂಗು ಮತ್ತು ರನ್ನಿಂಗು ಇದೊಂದು ಟ್ರಯತ್ಲಾನ್. ನಮ್ಮ ಭಾರತ ದೇಶದಲ್ಲಿ ಇದು ಟ್ರಯತ್ಲಾನ್ ಅನ್ನೋದು ಒಂದು ಸ್ವಲ್ಪ ಎಲ್ಲರಿಗೂ ಕಮ್ಮಿ ಪರಿಚಯ, ಅದರಿಂದ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಇದು ಐರನ್ ಮ್ಯಾನ್ ಅಂತಂದರೆ ಸ್ವಿಮ್ಮಿಂಗು ಬಂದು 3.8 ಕಿಲೋಮೀಟ್ರ್ ಸ್ವಿಮ್ಮಿಂಗು, ಸೈಕ್ಲಿಂಗು 180 ಕಿಲೋಮೀಟರು ಮತ್ತು ರನ್ನಿಂಗು 42.2 ಕಿಲೋಮೀಟರ್ ರನ್ನಿಂಗು. ಒಂದೇ ದಿವಸದಲ್ಲಿ ಮಾಡಬೇಕಾಗಿರೋದು ಒಂದು ಆಟ. ಒಂದು 16 ತಾಸು ಇದಕ್ಕೆ ಒಂದು ಕಟ್ ಆಫ್ ಟೈಮ್ ಅಂತ ಇರುತ್ತೆ. ಅದನ್ನು ಮಾಡಿದರೆ ಐರನ್ ಮ್ಯಾನ್ ಪ್ರಶಸ್ತಿ ಪಡಿತಾರೆ. ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಐರನ್ ಮ್ಯಾನ್ ಮಾಡಿದ್ದಾರೆ, ಆದರೆ ಡೆಕಾ ಐರನ್ ಮ್ಯಾನ್ ಮಾಡಿದವರು ನಾನು ಒಬ್ಬನೇ. ಅದಕ್ಕೆ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ನನಗೆ. ಯಾಕಂತಂದರೆ ಇದು ಒಂದು 38 ಕಿಲೋಮೀಟ್ರ್ ಸ್ವಿಮ್ಮಿಂಗು, 1800 ಕಿಲೋಮೀಟ್ರ್ ಸೈಕ್ಲಿಂಗು ಮತ್ತು 422 ಕಿಲೋಮೀಟರ್ ರನ್ನಿಂಗು ಸತತವಾಗಿ 11 ದಿವಸದಲ್ಲಿ ಮುಗಿಸಿದ ನಾನು ಮೊದಲನೆಯ ವ್ಯಕ್ತಿ. ತುಂಬ ಪರಿಶ್ರಮ ಪಡಬೇಕಾಗುತ್ತೆ ಈ ಒಂದು ಆಟ ಆಡಲಿಕ್ಕೆ. ಕ್ವಾಲಿಫೈ
ಸಹಿತ ನಾನು ಒಬ್ಬನೇ ಆಗಿದ್ದು ನಮ್ಮ ಭಾರತ ದೇಶದಿಂದ. ಇದಕ್ಕೆ ತುಂಬ ಪರಿಶ್ರಮ ಪಡಬೇಕಾಗುತ್ತೆ. ಸ್ಪೋರ್ಟ್ಸ್ ಅಂದ್ರೇ ಡಿಸಿಪ್ಲಿನ್ ಭಾಳ ಬೇಕಾಗುತ್ತೆ. ಈ 3 ಆಟ, ಟೈಮ್ ಟೇಬಲ್ಲು ಹಾಗೂ ಶಿಸ್ತು ಇದೆಲ್ಲ ಬೇಕು. ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಪೇರೆಂಟ್ಸಲ್ಲಿ, ನಿಮ್ಮ ಮಕ್ಕಳಲ್ಲಿ ಸಹಿತ ತುಂಬ ಕೆಪಾಸಿಟಿ ಇರುತ್ತೆ, ಎಲ್ಲೋ ಅಡಗಿರುತ್ತೆ, ಅದನ್ನು ಹೊರಗೆ ತರಬೇಕು. ಅವರು ಯಾವ ಪಾಠ ಜೊತೆನೂ ಆಟನೂ ಬೇಕು. ಸೊ ಅವರು ಯಾವ ಆಟದಲ್ಲಿ ಮುಂದೆ ಹೋಗುತ್ತಾರೆಂದು ಗಮನಿಸಿ ಅವರು ಅದೇ ಆಟದಲ್ಲಿ ಆಡಬೇಕಂತ ಒಂದು ಪ್ರೋತ್ಸಾಹನ ನೀಡಬೇಕು. ಈ ಶಾಲೆಯಿಂದ ಸಹಿತ ಮುಂದಿನ ದಿನಗಳಲ್ಲಿ ನಾನು ನ್ಯಾಷನಲ್ ಪ್ಲೇಯರ್ಸು, ಇಂಟರ್ನ್ಯಾಷನಲ್ ಪ್ಲೇಯರ್ಸನ್ನು ನೋಡಬೇಕಂತ ಆಶೆ ವ್ಯಕ್ತಪಡಿಸುತ್ತೇನೆ. ಅದರಲ್ಲಿ ಸಹಿತ ಏನಾದರೂ ಸಹಾಯ ಅಥವಾ ಏನಾದರೂ ನಾನು ಒಂದು ನಾಲೆಜ್ ಇದ್ದರೆ ನನ್ನ ಗೆಳೆಯ, ಪ್ರೀತಿಯ ಗೆಳೆಯ, ಪ್ರೆಸಿಡೆಂಟ್ ಆಗೋದು ಈ ಸ್ಕೂಲಿನ ಪ್ರೆಸಿಡೆಂಟ್ ಡಾಕ್ಟರ್ ವಿನೋದ್ ಮೇತ್ರಿ ಸರು, ನಾವು ಇಬ್ಬರು ಒಂದೇ ಹಾಸ್ಟೆಲಲ್ಲಿ ಬೆಳೆದಂಥವ್ರು. ಸೊ ಅವರಲ್ಲಿ ಒಂದು ವಿನಂತಿ ಅಂದರೆ ಈ ಶಾಲೆಯ ಮಕ್ಕಳಿಗೆ ಸಹಿತ ಸ್ಪೋರ್ಟ್ಸ್ ಯಾವ ರೀತಿ ನಾನು ಇಲ್ಲಿ ಅಕ್ಷರ್ ಅವಾರ್ಡ್ ನೋಡಿದೆ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಸಹಿತ ಅವಾರ್ಡನ್ನು ಮುಂದಿನ ದಿನಗಳಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ. ಈ ನನಗೆ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ತಮ್ಮ ಸಾಧನೆಯ ಹಾದಿಯ ಮೂಲಕ ಮಾತನಾಡಿದಂಥ ಗುರುಗಳಿಗೆ ಧನ್ಯವಾದಗಳು. ಅದೇ ತರನಾಗಿ ಮತ್ತೋರ್ವ ಸಾಧಕಿಯೇ ಅಪೂರ್ವ ಅಂಗಡಿ ಮೇಡಮ್ ಅವರು ಒಂದು. ನಾನು ಪೂರ್ವಿ ಅಶೋಕ್ ಅಂಗಡಿ, ಇಂಡಿಯನ್ ಡಾಜ್ಬಾಲ್ ಪ್ಲೇಯರ್. ನಾನು ಭಾರತ ತಂಡಕ್ಕಾಗಿ ಆಡಿದ್ದೇನೆ. ಏಷ್ಯನ್ ಡಾಜ್ಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಆಡಿದ್ದೇನೆ. ನಾನು ಆ್ಯಕ್ಚುಲಿ ಒಂದು ಹ್ಯಾಂಡ್ಬಾಲ್ ಪ್ಲೇಯರ್, ಬಟ್ ನಾನು ಡಾಜ್ಬಾಲ್ ಸೆಲೆಕ್ಷನ್ ಕೊಟ್ಟೆ. ಆವಾಗ ನಮ್ಮ ಮೂಮೆಂಟ್ ಇರೋದ್ರಿಂದಾಗಿ ನನ್ನನ್ನು ಆಯ್ಕೆ ಮಾಡಲಾಯಿತು. ನಾವು ಮೊದಲಿಗೆ ನ್ಯಾಷನಲ್ ಡಾಜ್ಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದು ಎಲ್ಲೋರದಲ್ಲಿ ನಡೆದಿತ್ತು. ಅದರಲ್ಲಿ ನಮಗೆ ಅಂದರೆ ಕರ್ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ ಬಂತು. ಆ ನಂತರ ನಾವು ಏಷ್ಯನ್ ಡಾಜ್ಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಪ್ರಥಮ ಬಾರಿಗೆ ಭಾರತ ತಂಡವು ವರ್ಲ್ಡ್ ಡಾಜ್ಬಾಲ್ ಚಾಂಪಿಯನ್ಶಿಪ್ಗೆ ಕ್ವಾಲಿಫೈ ಆಯಿತು. ನಾವು ಕ್ವಾರ್ಟರ್ಸಲ್ಲಿ ಸೋತ್ವಿ, ಬಟ್ ಪ್ರಥಮ ಬಾರಿಗೆ ಭಾರತ ತಂಡವನ್ನು ಆಸ್ಟ್ರಿಯಾದಲ್ಲಿ ವರ್ಲ್ಡ್ ಡಾಜ್ಬಾಲ್ ಚಾಂಪಿಯನ್ಶಿಪ್ ನಡೆಯಲಿದೆ, ಅದಕ್ಕಾಗಿ ಆಯ್ಕೆ ಆಗಿದ್ದೇವೆ ಎಂದು ಹೇಳಲು ಹೆಮ್ಮೆ ಆಗುತ್ತದೆ. ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅಕ್ಷರ ವಿದ್ಯಾವಿಹಾರ ಸ್ಕೂಲ್ ಮತ್ತು ಕಾಲೇಜ್ ಇಂದಿನ ಸನ್ಮಾನಕ್ಕೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ತಮ್ಮ ಸಾಧನೆ Principal sir, his leaderships and insights have been instrumental in shaping our institution, and we are privileged to have him here to present the annual report. Now I request our ಶಾಲೆಯ ಈ ಒಂದು ಆನ್ಯುವಲ್ ಡೇ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈಗ ತಾನೇ ಹೋಗಿರತಕ್ಕಂಥ ಬಾಗಲಕೋಟೆ CO ಸಾಹೇಬರಾದಂಥ ಶಶಿಧರ್ ಕುರೇರ್ ಸಾಹೇಬ್ರೆ ಹಾಗೂ ಇಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ಹೊರಗೆ ಹೋಗಿದಂಥ ಶ್ರೀ ಭೀಮಾಶಂಕರ್ ಗುಳೇರ್ SP ಸಾಹೇಬರು ಬೆಳಗಾವಿಯವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ಹಿರಿಯ ಸಹೋದರರಾದಂಥ ಶ್ರೀ ಸುರೇಶ್ ರೆಡ್ಡಿ ಸಾಹೇಬ್ರೆ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಅಂತಾರಾಷ್ಟ್ರೀಯ ಆಟಗಾರ್ತಿಯರಾದಂಥ ಪೂರ್ವಿ ಅಂಗಡಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಮೋಸ್ಟ್ಲಿ ಇವತ್ತಿನ ಈ ಒಂದು ಆನ್ಯುವಲ್ ಡೇ ಫಂಕ್ಷನ್ನಲ್ಲಿ ಅತಿಥಿಗಳನ್ನು ಗಮನಿಸಿದರೆ ತಮಗೆಲ್ಲರಿಗೂ ಒಂದು ಗಮನಕ್ಕೆ ಬರುವಂಥ ವಿಷಯವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಶಿಧರ್ ಕುರೇರ್ ಅವರು ಸಹ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ. ಅದೇ ಥರನಾಗಿ ಭೀಮಾಶಂಕರ್ ಗುಳೇರ್ ಸಾಹೇಬರು ಸಹ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ. ಮತ್ತು ಈಗ ನಮ್ಮ ಪಕ್ಕಕ್ಕೆ ಉಪಸ್ಥಿತಿರುವಂಥ ಸುರೇಶ್ ರೆಡ್ಡಿ ಸಾಹೇಬರು ಸಹ ಜವಾಹರ್ ನವೋದಯ ವಿದ್ಯಾಲಯ ವಿದ್ಯಾರ್ಥಿ. ವಿನೋದ್ ಮೇತ್ರಿ ಅವರು ಸಹ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ. ಮತ್ತು ಇಲ್ಲಿ ಇನ್ನೊಬ್ಬರ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು ಬಾಗಲಕೋಟೆ SP ಸಾಹೇಬರಂತ ಅಮರನಾಥ್ ರೆಡ್ಡಿ ಸಾಹೇಬರು, ಅವರು ಸಹ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ. ವಿನೋದ್ನಲ್ಲಿ ಮೋಸ್ಟ್ಲಿ ವಿನೋದ್ ಮೇತ್ರಿ, ನಾನಿಲ್ಲಿ ಮುಧೋಳದಲ್ಲಿ ಡಿಪೋ ಮ್ಯಾನೇಜರ್ ಕಾರ್ಯನಿರ್ವಹಿಸಿದ್ದೀನಿ, ಜಮಖಂಡಿಯಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಇಲ್ಲಿಂದ ಪ್ರಮೋಷನ್ ಆಗಿ ಮೈಸೂರು ಹೋಗಿ ಈಗ ಬಾಗಲಕೋಟೆಗೆ ಬಂದಿದ್ದೀನಿ. ಮೋಸ್ಟ್ಲಿ ವಿನೋದ್ ಮೇತ್ರಿ ನಾನು ಎಲ್ಲರೂ ಹೇಳ್ತಾಯಿದ್ರು, ಇಲ್ಲ ನಿಮ್ಮ ಬ್ರದರ್ ಏನ್ರಿ ಅಂತ ಹೇಳಿದಾಗ, ಮೋಸ್ಟ್ಲಿ ನಾವು ಎಲ್ಲ ನವೋದಯನ್ಸ್ ಹೆಂಗೆ ಅಂತಂದರೆ ನಾವೆಲ್ಲರೂ ಸಹೋದರ ಮತ್ತು ಸಹೋದರಿ ಅಂತ ಬದುಕಿದಂಥದ್ದು. ಯಾಕಂತಂದರೆ
ನಮ್ಮ ಒಂದು ಶಾಲೆ ಗೇಟ್ನಲ್ಲಿ ಒಂದು ಸೆಂಟೆನ್ಸ್ ಬರ್ದಾರೆ, ಏನಂತಂತಂದರೆ ಕಮ್ ಟು ಲರ್ನ್ ಆ್ಯಂಡ್ ಗೋ ಟು ಸರ್ವ್ ಅಂತ. ಆ ನಿಟ್ಟಿನಲ್ಲಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಸಹ ಆ ಶಾಲೆಯಲ್ಲಿ ಕಲಿತು ಇವತ್ತಿನ ದಿನ ಸಮಾಜದಲ್ಲಿ ಸಾಕಷ್ಟು ಒಂದು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಭೀಮಾಶಂಕರ್ ಗುಳೆ ಸಾಹೇಬ್ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಶಿಕ್ಷಕನ ಜವಾಬ್ದಾರಿ ಯಾವ ಥರ ಇರ್ತೈತೆ ಅಂತಂದರೆ ಮೋಸ್ಟ್ಲಿ ನಾವು ಎಲ್ಲರೂ ಒಂದು ಹಳ್ಳಿಯಿಂದ ಬಂದಂಥ ಒಂದು ಕಗ್ಗಲ್ಲಿನಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿದ್ದೀವಿ. ಅದನ್ನು ಕಡದು ಅದನ್ನು ಶಿಲ್ಪಿಯನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ಎಲ್ಲ ಶಿಕ್ಷಕರಿಗೆ ಸಲ್ಲತ್ತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದಕ್ಕೋಸ್ಕರ ಗುರುಗಳು ಒಂದು ಮಾತನ್ನು ಹೇಳಿದ್ರು, ಶಿಕ್ಷೆಯಿಂದ ಶಿಕ್ಷಣ ಅಂತೇಳಿ. ಮೋಸ್ಟ್ಲಿ ಅದನ್ನು ನಾವು ಭಾಳ ಅನುಭವಿಸುವ ಅಂತ ಹೇಳಿದ್ದೇವೆ. ಯಾಕಂತಂದರೆ ನಮ್ಮ ಶಿಕ್ಷಕರು ನಿನ್ನೆ ಶಶಿಧರ್ ಸಾಹೇಬರು ಕುರೇರ್ ಸಾಹೇಬ್ ಹೇಳುವ ವಿನೋದನನ್ನು ಭೇಟಿಯಾದಾಗ ಹೇಳ್ತಾ ಇದ್ರು, ಇಲ್ಲ ನನ್ನ ಭಾಳ ಹೊಡಿತಾ ಇದ್ರು ಅಂತೇಳಿ. ಮೋಸ್ಟ್ಲಿ ಅವರು ನಮ್ಮನ್ನು ಹೊಡೆದಿದ್ದರಿಂದ ಇವತ್ತಿನ ದಿನ ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಥರನಾಗಿ ಈ ಶಾಲೆ ಒಮ್ಮೆ ಬಿಜಾಪುರಕ್ಕೆ ರಾಷ್ಟ್ರಪತಿಗಳು ಬಂದಾಗ ಬಿಜಾಪುರ್ ಈಸ್ ನೋನ್ ಫಾರ್ ಓನ್ಲಿ 2 ಥಿಂಗ್ಸ್ ಅಂತಂತಂದ್ರು, ಒಂದು ಸೈನಿಕ್ ಸ್ಕೂಲು ಮತ್ತು ಮತ್ತೊಂದು ಗೋಲ್ ಗುಂಬಜ್ ಅಂತ. ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಸಹ ಈ ಮಹಾಲಿಂಗಪುರ್ ಅನ್ನುವಂಥದ್ದು ಈ ವೈಷ್ಣವಿ ಶಿಕ್ಷಣ ಸಂಸ್ಥೆ ಹೆಸರಿಂದ ಗುರುತಿಸ್ತದಂತ ಹೇಳ್ಬೋದು. ಯಾಕಂತಂದರೆ ವಿನೋದನಲ್ಲಿ ಅವನ ಒಂದು ಕನಸು, ಅವನ ಜೊತೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಕನಸನ್ನು ಕಂಡಂಥ ಒಬ್ಬ ಸಮಾಜದಲ್ಲಿ ಗುರುತಿಸ್ಕೊಂಡಂಥ ಗಣ್ಯ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಮಾತನಾಡ್ಬೇಕಂತಂದರೆ ಇಲ್ಲಿ ಉತ್ತರ ಕರ್ನಾಟಕದ ಜನರು ನಾವು ಯಾವುದೇ ಕಾರಣಕ್ಕೂ ಈ ಅಳಕೆಗೆ ಹೋಗಬಾರ್ದು, ಸಿದ್ಧಿವಿನಾಯಕಕ್ಕೆ ಹೋಗಬಾರ್ದು, ಚೇತನ ಸ್ಕೂಲಿಗೆ ಹೋಗಬಾರ್ದು. ಅದಕ್ಕೋಸ್ಕರ Now I would like to welcome B.D. Namgaud sir to this. Balakrishna Malwade sir, proprietor Rambagh Garments, Mahalingapura. Now it's time for sir, founder, chairman, Hazare Group of Institution, Rabkavi. Sir and Vinod Mehta sir to felicitate our today's guest. Thank you, sir. Now it's time for us to felicitate our another. Now it's time for us to felicitate Salman Shri Ashok Angadi sir. I request our principal. Please give a big round of applause. Thank you, sir. Once again, good evening everyone who are all present here, respected dignitaries on the dais and off the dais, dear parents and my lovely children and my beloved teaching and non-teaching staff. I'm so happy and very glad to be part of this esteemed institution, Akshara Vidyavihar Modern School, Mahalingpur. And what to say about this school? There are a number of achievements have been taken place in this academic year, and there is no time to go for all those things in detail. But I'm just going to highlight the things which I have noted here. Together we can change the world, just one random act of kindness at a time. We delight in the beauty of the butterfly, but rarely admit the changes it has gone through to achieve that beauty. Together let us desire, conceive and create the new structure of the future, which will embrace architecture and sculpture and painting in one unity
and which will one day rise towards heaven from the hands of million workers like the crystal symbol of a new faith. It is the chances that we all go through our lives that constantly improves us. And with Maya Angelou's words quotating this through in this most dazzling way possible, I would like to wish you all a very pleasant evening who are all gathered here. I take this opportunity to thank that the Almighty Lord for giving us strength in fulfilling our objectives to upgrade the level of school standards, for handling over the children and guiding all of us in establishing an education hub. Let today be part and start of something new. On behalf of the management, staff and students of Akshara Vidya Vihar Model School, Maningpur, I cordially welcome all the guests who all were gathered here. I also welcome the other invited parents to the occasion that is our school annual gathering 2023-24. I would like to thank for you all responding to our invitation and gracing this occasion. I take this immense pleasure to present the annual report of our school to appraise you all how the mission and philosophy of the Akshara Vidya Vihar Modern School have materialized positively in the day-to-day working of our school in the ways of discovery of excellence in the field of education. This year has been a very eventful one of us. We have made great efforts to transform ourselves completely into the CBSE updated scholastics format and have been extremely successful in the most of our endeavors, apart from preparing the children to qualify. For purely academic demands, special efforts are being made continuously to enable them to face the changes of the competitive world. It's a matter of great importance to us that the students who pass out from our portal and campus carry forward the values they have inherited, excel in whatever they want and they do, and before role models in the society. Akshara Vidya Vihar Model School, we believe that every individual has a lot of potential and the potential can help accomplish wonders. That is why it is fair to say that we thus believe that the future of the world starts here. The section 2023-24 was a great year and I consider it a moment of pride to showcase to you all the achievements and developments that the school staff and students underlook. Reach high, for stars lie hidden in your soul. Dream dim, for every dream leads the goal. There have been many changes at school this year in terms of high expectations, communication, behavior management, professional development, technology, and above all academics. Teachers work together in various training sessions to align their curriculum and understand CBSE updated scholastic pattern. This vertical alignment will assure that students are learning all that they should be as they progress through our academic program. Scholastic is implemented in its true spirit for students of class 1 to class 8 in our school. We cater the students from all sections of society and we recognize this as a challenge and have actively worked to develop systems and processes to develop and deal with this issue by taking extra and remedial classes. Vision determines directions of effort and prioritizing development of resources at our disposal, and our vision is to make our school one of the best schools in Malinpur as well as in the country, by providing 360-degree education to our students through best-in-class academic facilities and churn out citizens who are inspiring leaders with a human touch. Academic excellence. Now I'd like to explain about the academic excellence. Excellence in academics is a hallmark of a good institution, and the class 1 to class 8 results of the school for conducted PT1 to PT5 examinations along with the midterm exam prove without an iota of doubt that our students have made us proud. Technology is just a tool in terms of getting the kinds and kids working together and motivating them. The teacher is the most important.
This was possible because of the continuous efforts by the dedicated staff and by taking extra classes and other remedial measures to improve them. The credit of the excellent performance is attributed to a number of new initiatives undertaken by the teachers and the school year. Competitive exams are one of the way to give the students an exposure. Our students strive to obtain various achievements at different levels, starting from the school and spanning many steps here. The competition is not only among the fellow students of Akshara Vidya Vihar Modern School, they need to extend their boundaries and emerge as victors among other students of India, as like what we have seen today, Akshara Achievers of 2023-24. And we have made number of committees here. Teamwork is the ability to work together toward a common vision, the ability to direct individual accomplishment towards organizational objectives. It is a fuel that allows common people to attain uncommon results. The academic and other committees provided a platform to review and make suggestions for policies of our school curriculum and co-curriculum developments here. In order to enhance the efficiency of learning and teaching, various committees were formed and in charges were allotted for different work areas. So which were the committees were formed here? CCA committee, assembly committee, and sports committee, talent search committee, examination committee. We all together came up with the projects that were now and new for the institute aiming to achieve new heights and meeting the quality standards of education here. And we have also created, students parliament. What exactly is all about this? A student council is representative structure for students only, through which they can get involved in all the affairs of the school, working in partnership with the school management, staff for the benefit of the school. It's all about we, not just you and me. The initiation ceremony was held on 15th August 2023, the day when the newly elected leaders were given all their responsibilities. An oath of dignity and dignified and honor was taken by newly elected students that day. And also we have created number of houses here. Alone we can do so little, together we can do so much. We believe in this, and the students of the Akshara school are divided into 4 houses. They are Nilgiri, Udayagiri, Davagiri and Shivalik. And the maximum number of students participated in inter-school activities, day-to-day activities. Competitions are conducted in systematic and disciplined manners. Inter-house activities are being conducted on Saturdays. English and Hindi activities also were conducted, along with the creative handwriting, quiz competition, English and Hindi debate, art, craft, etc. Along with this, throughout the academic year from the May to till now, we have conducted number of staff meets. A group becomes a team when each member is sure enough of himself his contribution to praise the skills of education. A continuous improvement approach is the lease of the education improvement planning, and in orders to ensure the principal teachers meet was organized weekly and monthly. The main objective to organize staff meet to evaluate the process and progress and drawbacks, and thus to search new ways to improve on the particular aspect here. To evaluate how far the policy is implemented and proved useful, and what measure to be taken keeping in new and ensuring accomplishment of the new areas lagging behind. Along with this, we have conducted number of co-curricular activities. They are today a leader, tomorrow a leader. Today a reader, tomorrow a leader. By providing a conducive and encouraging environment, the students are mentored to participate in a variety of intra and inter-school activities and competitions. It enables the students to grow in confidence, knowledge and enhance their all-round development. Aside from that individual activities, group activities were also conducted. When we are active, we become stronger and more energetic. This in turn makes us more positive and self-confident. It's a powerful cycle. The academic session 2023-24 was fun and frolic for the blooming birds for pre-primary and the primary. They engaged and enjoyed different activities like dancing, singing, storytelling and fancy dress, etc. All national days blended with the high notes of orchestra with instilled a sense of patriotism. The school strives to build humanity where
faith is inherited with daily life. We have committed proactive teachers and dedicated support staff working to deal with these tiny toddlers. Assemblies are an essential part of the school, for they not only promote a sense of collective belonging to the school, but they also educate the students in various ways. But best assembly markers were also awarded to the winning houses along with the appreciation. To add a new flavor to the daily assemblies, teams are also given to the corresponding sections of the school, along with one day being dedicated to any special day of the week here. And various clubs are also introduced for skill development and generate individual aspects and interest of the encourage students to bring out creativity. This year we have introduced 3 clubs for pre-primary to middle classes. To ensure that our students are equipped to face any changes and challenges, we have focused on new student enrichment program, which are as follows: awareness program and lectures by the invited guests, and every day is a good day. There is something to learn, care and celebrate. With gaining knowledge and conducting context, many events are also celebrated. These events are not only educational but also fun. Some of the initiative taken as they are follows, which they are drawing competition, patriotic singing competition, dance competition, and a lot more concepts were introduced. Along with this, various events are also celebrated with a lot of vigor and fun. Some of them are Rakhi Day celebration, Teachers Day celebration, Doctors Day celebration, Children's Day celebration. Besides this, a lot events were also conducted such as Independence Day, Diwali, Gandhi Jayanti, Teachers Day, etc. And event cutting some of the programs also we have conducted here. To improve upon the inspire an individual is a great, but a greater still is inspiring a group. When and with this in our school mind, we organize parent orientation and PTMs continuously. We have conducted more than PTMs, and also we have come across with so many positive points from the parent side here. You make the world a better place by making daily improvements, become the best version, and consistent improvements is the key to success. In this endeavor, we have introduced a few infrastructural and instrumental other developments also. There are so many other things which we have completed and conducted throughout the academic year. So due to the shortage of the time, I am just going to conclude my annual report. Every successful to produce a confident, educated and capable batch of students each year. Thank you one and all. ಕೇಳಬೇಕಂತ ನೀವು ಯಾರೂ ಕುಂತಿಲ್ಲ ಅಂತ ನಮ್ಗೆ ಅನಿಸ್ತದ. ಈಗ ನಿಮಗೆ ಬೇಕಾಗಿದ್ದು ನಿಮ್ಮ ಮಕ್ಕಳ ಮನೋರಂಜನೆ. ನಾ ಬಂದು ಮಾತಾಡಕತ್ತಿದ್ದು ನಿಮ್ಗೆ ಬೇಸರ ಆಗ್ಬೋದು. ಎಲ್ಲರಿಗೆ ರಾಮ ಪ್ರತಿಷ್ಠಾನದ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿ ಅಕ್ಷರೋತ್ಸವದ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲಿನ ಗಣ್ಯಮಾನ್ಯರೇ, ಸಮಯ ನಿಮ್ಮದಾಗೈತಿ. ಈಗ ನಮ್ದೇನು ಸಮಯ ಇಲ್ಲ. ನಾವು ಮಾತಾಡಕತ್ರಿ ಇವ್ರು ಯಾವಾಗ ಎದ್ದೋಕರ್ ಶಾಪ ಹಾಕ್ತೀರಿ. ನಾ ಎರಡು ಶಬ್ದ ಹೇಳ್ತೀನಿ. ಒಂದು ಶಬ್ದ ಏನಂದ್ರೆ, ಈ ಅಕ್ಷರೋತ್ಸವ ಕಾರ್ಯಕ್ರಮ ನಡಿಬೇಕಾದ್ರೆ ಇಲ್ಲಿ ಮಕ್ಕಳು ಮತ್ತು ಪಾಲಕರ ಮಹತ್ವ ಭಾಳ ದೊಡ್ಡದೈತಿ. ಈ ಮಕ್ಕಳ ಮತ್ತು ಪಾಲಕರ ಮಧ್ಯೆ ಈ ಅಕ್ಷರ ವಿದ್ಯಾವಿಹಾರ ಸಂಸ್ಥೆ ಐತೆ ಭಾಳ ದೊಡ್ಡ ಒಂದು ಮಹತ್ವದ ಕೊಂಡಿಯಾಗಿ ಕೆಲಸ ಮಾಡ್ತಾಯಿದೆ. ನಿಮ್ಮನ್ನು ನಿಮ್ಮ ಮಕ್ಕಳೊಂದಿಗೆ ಬೆಸೆಯುವಂಥ ಬಾಂಧವ್ಯ ನೀವು ಮನೆಯಲ್ಲಿ ಮಾಡಿದ್ರೆ ಅವ್ರನ್ನ ಭವಿಷ್ಯದ ಒಂದು ಜೀವನ ದರ್ಶನಕ್ಕೆ ಅವ್ರನ್ನ ಅಣಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ಅಕ್ಷರ ವಿದ್ಯಾವಿಹಾರ ಸಂಸ್ಥೆ ಮಾಡ್ತದೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಮ್ಮ ವಿನೋದ್ ಮೇತ್ರಿ ಸರ್. ಯಾಕಂದ್ರೆ ಅವ್ರ ಬಗ್ಗೆ ಒಂದು ಮಾತು ಇಲ್ಲಿ ಹೇಳ್ದಿದ್ರೆ ಭಾಳ ಅತಿಶಯೋಕ್ತಿ ಅನಿಸ್ತದೆ. ಯಾಕಂದ್ರೆ ಅವರು ವೃತ್ತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ನನ್ನ ಜೊತೆ ಕೂಡಿದಾಗ ಬರೀ ಶಿಕ್ಷಣದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಅವ್ರನ್ನ ವೈದ್ಯರು ಅನ್ನೋಕ್ಕಿಂತ ಶಿಕ್ಷಣ ತಜ್ಞರು ಅಂತ ಅನ್ನೋಕೆ ಭಾಳ ಹೆಮ್ಮೆ ಅನ್ನಿಸ್ತೈತೆ. ಯಾಕಂದ್ರೆ ಅವ್ರ ಸದಾ ಚಿಂತನೆ ನಮ್ಮ ಮಕ್ಕಳನ್ನು ನಾವು ಭವಿಷ್ಯಕ್ಕೆ ಹೆಂಗೆ ರೆಡಿ ಮಾಡ್ಬೇಕು ನ್ಯಾಮಗೌಡ ಸರ್ ಅನ್ನೋದೊಂದು ನನಗೆ ತಿಳಿಯಾಗೈತೆ ಸರ್. ಅಂಥ ಶಿಕ್ಷಣ ಸಂಸ್ಥೆಯನ್ನು ನನಗೆ ತೆಗಿಬೇಕು ಅನ್ನೋ ಅಪೇಕ್ಷೆ ಐತಿ. ಅದಕ್ಕೆ ತೆಗ್ದೀನಿ ಅಂತ ಹೇಳ್ತಿದ್ರು. ಅಂಥವ್ರಿಗೊಂದು ನನ್ನೊಂದು ಸೆಲ್ಯೂಟ್ ಹೇಳ್ತೀನಿ. ಜೊತೆಗೆ ಪೇರೆಂಟ್ಸ್ ಅದೀರಿ, ನೀವು ನಿಮ್ಮ ಮಕ್ಕಳ ಮನರಂಜನೆ ನೋಡೋಕೆ ಬಂದಿರಿ, ಭಾಳ ಅತಿಶಯ ಆಸಕ್ತಿಯಿಂದ ಬಂದಿರಿ. ಒಂದೊಂದು ಸರಿ ಒಂದು ಸಣ್ಣ ಕಥೆ ಏನಪ್ಪ ಅಂದ್ರೆ, ಒಬ್ಬಳ ತಾಯಿ ಅತಿ ಭಾಳ ಬಡವಿರ್ತಾಳೆ. ಬಡವಿದ್ದಾಗ ಅಲ್ಲಿ ಆಕೆ ತನ್ನೆಲ್ಲ ಮನೆ ಕೆಲಸ ಮಾಡ್ಕೊಂಡ ಎಲ್ಲ ಓಣಿಗೆ, ಎಲ್ಲ ಮನೆಗೆ, ಎಲ್ಲ ಸಮಾಜಿಗೆ ಎಲ್ಲರೂ ಹೇಳಕ್ಕೆ ಹಚ್ಚಿದ್ವು. ಆದರೂ ಈ ವೇದಿಕೆಗೆ ನಮ್ಮ ಮಾಲಿಂಗ್ಪುರ ಆಯ್ತು, ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಜನ ಬಂದಿದ್ದರಿಂದ
ನಾನು ಭಾಷಣ ಮಾಡಬಾರ್ದು ಇವ್ರು ಯಾಕಿದ್ನಿ, ಆದರೂ ಈ ಆಮಂತ್ರಣ ಕೊಡ್ಬೇಕಂತೇಳಿ ಮೈಕ್ ತೊಂದನಿ. ದಯಮಾಡಿ ಸೋಮವಾರ ದಿನ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ತಮ್ಮೆಲ್ಲರೂ ವಿನಂತಿ. ಜೈ ಶ್ರೀರಾಮ್. ಅಕ್ಷರ ಅಚೀವರ್ಸ್ ಗುರುಗಳಿಗಾದಂಥ ಅವರಿಗೆ ಸನ್ಮಾನ ಮಾಡಿದಂಥ ಗುರುಗಳಿಗೆ ಧನ್ಯವಾದಗಳು. ಅವರಿಂದ ಒಂದೆರಡು ಹಿತ ನುಡಿಗಳು. ಇದರಿಂದ ಬರೋಕ್ಕಾಗಿರಲಿಲ್ಲ, ಜಸ್ಟ್ ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ಎಲ್ಲರಲ್ಲಿ ಕ್ಷಮೆ ಕೇಳ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಭಾಳ ಬ್ಯುಸಿ ಇದೆ. ಆದರೂ ವಿನಯ ಬಿಡಲಿಲ್ಲ, ಬರಲೇಬೇಕು ಅನ್ನೋದ್ರಿಂದ ಲೇಟಾಗಿ ಬಂದಿದ್ದೀನಿ. ನಾನು ಈ ಒಂದು ಸಾಧನೆ ಮಾಡಿದ್ದು ನನಗೆ ಇನ್ಸ್ಪೈರ್ ಅಂದರೆ ನಮ್ಮ ಡೆಕ್ಕಾ ಐರನ್ ಮ್ಯಾನ್ ಇದ್ದಾರೆ ಇಲ್ಲಿ, ಪ್ರಶಾಂತ್ ಸರ್ ಬನ್ನಿ ಮುಂದೆ. ನಾನು 2020 ಅದಕ್ಕಿಂತ ಮುಂಚೆ ಹೆಂಗಿದ್ದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ, ಬಟ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ ವಿನೋದ್ ಮೇತ್ರಿಗೆ ಗೊತ್ತು. ಬಟ್ 2020ರಿಂದ ನಂದೊಂದು ಸ್ಟಾರ್ಟ್ ಮಾಡಿದೆ, ನಾನು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ. ಬಟ್ ನನಗೆ ಐರನ್ ಮ್ಯಾನ್ ಅಂದ್ರೆ ಏನೋ, ಹಾಫ್ ಐರನ್ ಮ್ಯಾನ್ ಅಂದ್ರೆ ಏನೋ ಅಂತ ಏನೋ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಧಾರವಾಡಕ್ಕೆ IST ಪ್ರಮೋಷನ್ ಆಗಿ IST ಧಾರವಾಡ ಪೋಸ್ಟಿಂಗ್ ಹೋದ್ಮೇಲೆ ಪ್ರಶಾಂತ್ ಸರ್ದು, ಮುರುಗೇಶ್ ಚೆನ್ನಣ್ಣವ್ರ ಸರ್ದು, ಸದಾ ಅಮರಾಪುರ ಅವ್ರದ್ದು ಒಂದು ಗ್ರೂಪ್ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ದ ವೇಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ವೇಟ್ ಲಾಸ್ ಮಾಡಿದ್ಮೇಲೆ ಇವ್ರ ಗ್ರೂಪ್ಗೆ ಜಾಯ್ನ್ ಆದಮೇಲೆ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು ಮುರುಗೇಶ್ ಚೆನ್ನಣ್ಣವ್ರ ಸರ್ ಮತ್ತು ಪ್ರಶಾಂತ್ ತಿಪ್ಪರ್ಗಿ ಸರ್. ಅವರೊಂದು ಇನ್ಸ್ಪಿರೇಷನಿಂದ ನಾನು ಹಾಫ್ ಐರನ್ ಮ್ಯಾನ್ ಸ್ಟಾರ್ಟ್ ಮಾಡಿ ಕೊಲ್ಲಾಪುರದಾಗ ಹಾಫ್ ಐರನ್ ಮ್ಯಾನ್ ಇವೆಂಟ್ ಮುಗಿಸಿದ ಮೇಲೆ ನನಗೆ ಐರನ್ ಮ್ಯಾನ್ ಇವೆಂಟ್ ಟ್ರೈನಿಂಗ್ ಕೊಟ್ಟಿದ್ದ ಪ್ರಶಾಂತ್ ತಿಪ್ಪರ್ಗಿ ಸರ್, ಅವ್ರು ಡೆಕ್ಕಾ ಐರನ್ ಮ್ಯಾನ್. ಬಟ್ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದಕ್ಕೆ ಅವರೊಂದು ಭಾಳ ಕೋಆಪ್ರೇಷನ್, ಅವ್ರದ್ದು ಟ್ರೈನಿಂಗು, ಡೆಡಿಕೇಶನ್, ಹಾರ್ಡ್ ವರ್ಕ್ ಮತ್ತು ನಂದೊಂದು ಎಫರ್ಟ್, ಇದಕ್ಕೆಲ್ಲ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಒಳ್ಳೆ ಖುಷಿಯಿಂದ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ Yeah.
नाचे नाचे कोई वहाँ आहा नाचे नाचे अव्वा अव्वा कोई यहाँ नाचे नाचे कोई वहाँ नाचे नाचे सारे हंसी यहाँ नाचे नाचे सारे यहाँ नाचे नाचे अव्वा अव्वा मालू ना मेरे यार अव्वा अव्वा मालू ना मेरे यार अव्वा अव्वा आज भी है पानी 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 और तुम भी सानी 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 आ जाओ तो कीजिए यार फोटो मेरी खींच किस्मत होगी तेरी कब तू नहीं है बात न मानी आज भी है पानी 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 और तुम भी सानी 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 आ जाओ तो कीजिए यार फोटो मेरी खींच किस्मत होगी तेरी
मिला दो मुझको बस प्रिया आज तू है पानी 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 तुम भी सानी 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 आ जाओ the beach यार फोटो मेरी खींच मूवी तेरी कर तुम्हें बात नवानी आज मैं पानी 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 और तुम भी सानी 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 ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಡಿಸ್ಕೋ ಡ್ಯಾನ್ಸ್ ಮೂಲಕ ಮನಸೆಳೆದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. Welcome LKGB students to perform dance on Tukur Tukur dance. All of you give them a big round of applause. जश्नबाजी की शाम है
जश्नबाजी की शाम है क्रिकेट ताल पे ठुमके लगाए सालना जान ले बात तेरी अदा जान ले बात तेरी अदा दिल वाले भी का दिल चुराए सालना तेरे शैतानी असर महफिल रंगीन हुई तू दीवाना हुआ मैं भी शौकीन हुई दुनिया चलती है तो चले दुनिया चलती है तो चले रात भर साल बाकी संग नचे जिंदगी है एक लतीफा दिल वालों का दिल खलीफा मारे माँ के बच्चों का ये तफरी करे खुद के जीने का सलीका हमसे सीखो ये तरीका पहले सदियों की हम मौज तकड़ी करें आओ तुम भी ले लो मजा आओ तुम भी ले लो मजा वरना दूर खड़े वक्त मजा देखना